ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭರ್ತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಮನೋವಿಜ್ಞಾನದ ಸಂಶೋಧನೆಯಲ್ಲಿ. ಮನೋವೈಜ್ಞಾನಿಕ ಸಂಶೋಧನೆಯಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ಹಂತಗಳು. ಒಂದು ರಿಸರ್ಚ್, ಸೈಂಟಿಫಿಕ್ ಸ್ಟಡಿ ಅಂತ ನಾವು ಕರಿಬೇಕು ಅನ್ನೋದೇ ಆದ್ರೆ ಏನೆಲ್ಲ ಹಂತಗಳು ಬರುತ್ತೆ, ಯಾವ್ಯಾವ ಹಂತಗಳ ಮುಖಾಂತರ ನಾವು ಅಧ್ಯಯನಗಳನ್ನ ರಚಿಸಬೇಕಾಗತ್ತೆ ಅಥವಾ ಅಧ್ಯಯನಗಳನ್ನ ಮಾಡಬೇಕಾಗತ್ತೆ. ಅದ ಒಂದು ರಿಪೋರ್ಟ್, ವರದಿಯನ್ನ ನಾವು ತಯಾರು ಮಾಡಬೇಕು ಅನ್ನೋದಾದ್ರೆ ಆ ವರದಿ ಹೇಗೆ ಶುರುವಾಗುತ್ತೆ ಅಥವಾ ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಅದನ್ನ ಪ್ರೆಸೆಂಟೇಷನ್ ಮಾಡಬೇಕು, ಎಷ್ಟು ಅಂಶಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ಬೇಕು ಅಥವಾ ಎಷ್ಟು ಇನ್ಫಾರ್ಮೇಶನ್ ಅದರಲ್ಲಿ ಸಂಗ್ರಹ ಆಗಿರ್ಬೇಕು. ಅಂತ ಎಲ್ಲ ಮಾಹಿತಿಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ 11 11 ವಿವಿಧ ಹಂತಗಳಿದೆ. ಆ ವಿವಿಧ ಹಂತಗಳನ್ನೇ ಒನ್ ಬೈ ಒನ್ ನಾವು ಕೊನೆವರೆಗೂ ನೋಡ್ತಾ ಹೋಗೋಣ. ಅಂದ್ರೆ ಮನೋವೈಜ್ಞಾನಿಕ ಸಂಶೋಧನೆ ಅಂತಂದ್ರೆ ಈಗ ಏನು ಅನ್ನೋದನ್ನ ನಾವು ಈಗಾಗಲೇ ನೋಡಿದೀವಿ. ಸಂಶೋಧನೆ ಅಂತಂದ್ರೆ ಏನಾದ್ರು ಒಂದು ಹೊಸ ವಸ್ತುವನ್ನ, ಒಂದು ಹೊಸ ನಾಲೆಡ್ಜ್ ಅನ್ನ, ಒಂದು ಹೊಸ ವಿಷಯವನ್ನ ಇನ್ವೆನ್ಷನ್ ಮಾಡುವಂಥದ್ದು. ಅದು ಯಾವ ರೀತಿಯಾಗಿ ಇನ್ವೆನ್ಷನ್ ಮಾಡಬಹುದು ಅನ್ನೋದೇ ಆದ್ರೆ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ ಮುಖಾಂತರ ಒಂದು ಹೊಸ ವಿಷಯವನ್ನು ಕಂಡುಹಿಡಿಯೋದೇ ಒಂದು ವೈಜ್ಞಾನಿಕ ಸಂಶೋಧನೆಯ ಮೂಲ ಉದ್ದೇಶ ಅಥವಾ ಮೂಲ ಗುರಿ. ಅಂತಹ ಒಂದು ಅಂಶಗಳನ್ನ ನಾವು ಕಂಡುಹಿಡಿಬೇಕು ಅಂತಾರೆ, ಅಂತಹ ಒಂದು ಮಾಹಿತಿ, ಒಂದು ನಾಲೆಜ್ ಅನ್ನ ನಾವು ಪಡ್ಕೋಬೇಕು ಅನ್ನೋದಾದ್ರೆ ಸಂಶೋಧನೆಯಲ್ಲಿ ವಿವಿಧ ಹಂತಗಳು ಬರುತ್ತೆ. ಆ ಸಂಶೋಧನೆಯಲ್ಲಿ ಬರುವಂತಹ ಅಥವಾ ಬರಬಹುದಾಗಿರ್ತಕ್ಕಂಥ ವಿವಿಧ ಹಂತಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಂಶೋಧನಾ ಸಮಸ್ಯೆಗಳನ್ನ ನಿರ್ಧರಿಸುವುದು. ಅಂದ್ರೆ ಸಮಸ್ಯೆಗಳು ಹಲವಾರು ವಿಷಯಗಳು, ಹಲವಾರು ಕ್ಷೇತ್ರಗಳಲ್ಲಿ. ನಾವು ಸೈಕಾಲಜಿನೇ ತೆಗೆದುಕೊಳ್ತು ಅಂತ ಅಂದಾಗ ಒಬ್ಬ ಮನುಷ್ಯನಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳಿರುತ್ತೆ. ಅಂತ ಸಮಸ್ಯೆಗಳನ್ನೆಲ್ಲ ತಗೋಬಹುದಾ, ಅದನ್ನ ಸಂಶೋಧನಾ ಸಮಸ್ಯೆಗಳಾಗಿ ಮಾರ್ಪಾಟ್ ಅಥವಾ ಕನ್ವರ್ಟ್ ಮಾಡುವಂಥದ್ದು ಹೇಗೆ, ಅದು ರಿಸರ್ಚ್ ವೇರಿಯೇಬಲ್ ಆಗುವಂತಹ ಒಂದು ಸಮಸ್ಯೆನ, ಮೆಜರಬಲ್ ಆಗುವಂತಹ ಒಂದು ಸಮಸ್ಯೆನ, ಆ ಒಂದು ಸಮಸ್ಯೆಯನ್ನ ಅನಾಲಿಸಿಸ್ ಅಥವಾ ಅನಲೈಸ್ ಮಾಡುವಂತ ಯಾವ್ದಾದ್ರು ಸಂಶೋಧನಾ ಟೂಲ್ಸ್ಗಳು, ರಿಸರ್ಚ್ ಟೂಲ್ಸ್ಗಳು ಇದೆಯಾ ಅಥವಾ ಡೆವಲಪ್ ಮಾಡಬಹುದಂತ ವಿಷಯನ. ಇದನ್ನೆಲ್ಲ ನಾವು ನಿರ್ಧರಿಸಬೇಕಾಗುತ್ತೆ. ಅದಕ್ಕೆ ನಮಗೆ ಮುಖ್ಯವಾಗಿ ಕಳೆದ ತರಗತಿನಲ್ಲಿ ಅಥವಾ ಹಿಂದಿನ ತರಗತಿನಲ್ಲಿ ಆಗಿದೆ. ಸಂಶೋಧನೆ ಮುಖ್ಯ ಅಥವಾ ಬೇಸಿಕ್ ಅಂತ ಯಾವ್ದಪ್ಪ ಅಂತ ಅಂದ್ರೆ ಅದು ಸಂಶೋಧನೆಗಳಿಗೆ ಒಂದು ಸಮಸ್ಯೆಯನ್ನ ಐಡೆಂಟಿಫೈ ಮಾಡುವಂಥದ್ದು, ನಿರ್ಧರಿಸುವಂಥದ್ದು. ಏಕೆಂತಂದ್ರೆ ಯಾವುದಾದ್ರೂ ಒಂದು ಸಮಸ್ಯೆ ಶುರು ಆಗುವಂಥದ್ದೇ ಸಮಸ್ಯೆಯಿಂದ. ಸಮಸ್ಯೆ ಅದು ಮೆಜರಬಲ್ ಆಗಿರಬೇಕು, ರಿಲೆವೆಂಟ್ ಆಗಿರ್ಬೇಕು, ಪ್ರಸ್ತುತ. ಈಗ ಮನುಷ್ಯನಿಂದ ಮಾನವ, ಯಾಕೆ ಅದರಲ್ಲಿ ಅನೇಕ ಎಲಿಮೆಂಟ್, ಡಾರ್ವಿನ್ ಥಿಯರಿ ಅನೇಕ ಎಲಿಮೆಂಟ್ಗಳ ಮುಖಾಂತರ ಬಂದಿದೆ ಅಂತ ನಾವು ಅಂದ್ಕೋಬಹುದು. ಹೇಗೆ ಇಂದಿನ ಕಾನ್ಸೆಪ್ಟ್ಗಳು ಅವುಗಳನ್ನ ಇಟ್ಕೊಂಡು, ಯಾಕೆ ಈಗ ಫಾರ್ ಎಕ್ಸಾಂಪಲ್ ಬಾಲ ಹೇಗೆ ಹೋಯ್ತು ಮನುಷ್ಯನಿಗೆ ಅನ್ನೋದ ಅಂತ ಏನಾದ್ರು ನಾವು ಸಬ್ಜೆಕ್ಟ್ ತೆಗೆದುಕೊಳ್ಳೋದಾದ್ರೆ ಪ್ರಸ್ತುತ ಸನ್ನಿವೇಶಕ್ಕೆ ಅದು ಇರ್ರಿಲೆವೆಂಟ್ ಅಂತ ಅನ್ನಿಸ್ಬಿಡುತ್ತೆ. ಅಥವಾ ಕೊರೋನಾದಲ್ಲಿ ಹೇಗೆ ಮನುಷ್ಯನ ಮನಸ್ಥಿತಿಗಳು ಇದಾವೆ ಅಂತ ನಾವು ಈಗ ಪ್ರಸ್ತುತವಾಗಿ ನಾವು ಅಸೆಸ್ ಮಾಡ್ತೀವಿ ಅಂತ ನಾವೇನಾದ್ರು ಒಂದು ಫ್ರೇಮ್ ಅನ್ನ ಹಾಕೊಂಡ್ರೆ ಅದು ಇರ್ರಿಲೆವೆಂಟ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ 2 years ಬ್ಯಾಕ್ ಏನಾಗಿತ್ತು, ಆ ಮೂಮೆಂಟ್ ಅಲ್ಲಿ ಅವತ್ತಿನ ಕಂಡೀಷನ್ ಅನ್ನ, ವ್ಯಕ್ತಿಗಳ ಮನಸ್ಥಿತಿಗಳನ್ನ, ಅಂದ್ರೆ ಲಾಕ್ ಡೌನ್ ಆಗಿದ್ದಂತ ಸಂದರ್ಭದಲ್ಲಿ ಮನುಷ್ಯನ ಮನಸ್ಥಿತಿಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಅಂದ್ರೆ ಈಗ ಅವತ್ತು ಹೇಗಿತ್ತು ಇವತ್ತು ನೀವು ಬರೀರಿ ಅಂತ ಅಂದ್ರೆ ಅದು ಸಾಧ್ಯ ಆಗದೇ ಇರುವಂತ ವಿಷಯ. ಆ ಫೀಲಿಂಗು, ಆ ಎಕ್ಸ್ಪ್ರೆಷನ್ಸ್ ಕಳೆದು ಹೋದ ಒಂದು ಸಂದರ್ಭದಲ್ಲಿ ಏನಿತ್ತಲ್ಲ, ಅದನ್ನ ನಾವು ರಿಸೀವ್ ಅಂದ್ರೆ ಏನಂತ ರಿಟ್ರೀವ್ ಮಾಡ್ಕೊಳೋದಿಕ್ಕಾಗಲ್ಲ. ಆ ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ, ಆ ಫೀಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಪ್ರಸ್ತುತವಾಗಿ ಆಗೋದಿಲ್ಲ. ಅದು ಅಂತಹ ಸಮಸ್ಯೆಗಳನ್ನ ಏನಾದ್ರು ನಾವು ಫ್ರೇಮ್ ಮಾಡ್ತೀವಿ ಅನ್ನೋದಾದ್ರೆ ಅದು ಇರ್ರಿಲೆವೆಂಟ್ ಅಂತ ಅನ್ಸುತ್ತೆ. ಅದು ಪ್ರಸ್ತುತ ಸಂದರ್ಭಕ್ಕೆ ತಕ್ಕ ಹಾಗೆ ಇರಬೇಕು, ಅದಕ್ಕೆ ರಿಲೆವೆಂಟ್ ಅಂತ ಅನ್ನಿಸ್ಬೇಕು. ಹಾಗೆ ಒಂದು ವ್ಯಾಖ್ಯಾನಬದ್ಧವಾಗಿರ್ಬೇಕು. ಆ ಒಂದು ಸಮಸ್ಯೆ ವ್ಯಾಖ್ಯಾನಕ್ಕೆ ಸಿಗಬೇಕು. ಅದೊಂದು ಸಮಸ್ಯೆ ನಿಗೂಢವಾಗಿರಬಾರ್ದು, ಅಂದ್ರೆ ಮೆಜರಬಲ್ ಆಗಿ ಇರಬೇಕು. ಒಂದು ಸಮಸ್ಯೆಯನ್ನ ತೆಗೆದುಕೊಂಡಾಗ ಅದು ಸಮಸ್ಯೆಗೆ ಉಳಿಬಾರ್ದು.
1 ವರ್ಷ 2 ವರ್ಷ 3 ವರ್ಷ ಒಂದು ವಸ್ತುವನ್ನ ನಾವು ಅನಲೈಸ್ ಮಾಡಲಿಕ್ಕೆ, ಆ ವಸ್ತುವನ್ನ ನಾವು ಸಿಸ್ಟಮೆಟಿಕ್ ಪ್ರೊಸೀಜರ್ಸ್ ಮುಖಾಂತರ ಒಂದು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಒಂದು 80% 90% ಆದರೂ ಒಂದು ಉತ್ತರ ಒಂದು ಸಿಗೋ ಹಾಗೆ ಇರಬೇಕು. ನಾವೇನು ಒಂದು ಪ್ರಾಕಲ್ಪನೆಯನ್ನು ಹಾಕೊಳ್ತೀವಲ್ಲ, ಆ ಪ್ರಾಕಲ್ಪನೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ಚಂದ್ರಯಾನ ಶುಕ್ರಯಾನ ಅವೆಲ್ಲ ಆಗಿದೆ. ಚಂದ್ರಯಾನ ಸಕ್ಸಸ್ ಆಯಿತು, ಶುಕ್ರಯಾನ ಲಾಸ್ಟ್ ಮೂಮೆಂಟಲ್ಲಿ. ಸೊ ಇಟ್ ಈಸ್ ಓಕೆ, ಅದು ಆ ಡೈರೆಕ್ಷನಲ್ಲೇ ಹೋಗ್ತಾ ಇಲ್ಲ ನಾವು ಏನೋ ಆಸಿರುವಂಥ ಒಂದು ನೌಕೆ ಅಂತಂದರೆ ಸೊ ಅದು ಸಾಧ್ಯ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು ಶುಕ್ರಯಾನ ಮಾಡಿದ್ದೀವಿ ಅಂತಂದರೆ ಶುಕ್ರನ ಡೈರೆಕ್ಷನಲ್ಲಿ ಹೋಗಿರಬೇಕು. ಅದು ಚಂದ್ರನ ಡೈರೆಕ್ಷನ್ಗೆ ಹೋಗಿದೆ ಅಂತಂದರೆ ಸೊ ಅದು ಆ ಥರ ಆಗಬಾರ್ದು. ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಂತ ಇದೆ ಅಂತ ಅಂದಾಗ ಸೊ ಆ ಡೈರೆಕ್ಷನಲ್ಲಿ ಹೋಗ್ತಾ ಹೋಗ್ಬೇಕು. ಎಷ್ಟು ಹೋಗ್ಬೇಕು? 80% 90% ಓಕೆ. ಸೊ ಅಂತಹ ಪ್ರಾಜೆಕ್ಟ್ಗಳಲ್ಲಿ ಓಕೆ. ಸೊ ಏನು ಶುಕ್ರಯಾನ ಏನೋ ಲಾಸ್ಟ್ ಮೂಮೆಂಟಲ್ಲಿ ಏನೋ ಇದಾಯ್ತಲ್ಲ, ಸೊ ಓಕೆ, ಇಟ್ ಇಸ್ ಅಕ್ಸೆಪ್ಟಬಲ್. ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಅಷ್ಟು ದೂರದಲ್ಲಿ ಇರ್ತಕ್ಕಂಥ ವಿಷಯನ ನಾವು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡುವಂಥ ಕೊನೆಯ ಒಂದು ಗಳಿಗೆನಲ್ಲಿ ನಾವು ಹಿಡಿಯಬಹುದು. ಬಟ್ ಇಟ್ಸ್ ಎ ವಂಡರ್ಫುಲ್ ಸ್ಟಡಿ ಅಂತಾನೆ ಹೇಳ್ಬೋದು. ಸೈಕಲಾಜಿಕಲ್ ಸ್ಟಡೀಸ್ ಅಂತ ನಾವು ತೆಗೆದುಕೊಂಡಾಗ ಸೊ ಒಂದು ಪ್ರಾಕಲ್ಪನೆ ಅಂತ ಇರುತ್ತೆ. ಸೊ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್. ಹೇಗೆ ಹೇಳ್ತೀವಿ, ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತಂದ್ರೆ ಥಿಯರಿ ಹೇಳಿರುತ್ತೆ. ಹಿಂದೆ ಆಗಿರ್ತಕ್ಕಂಥ ಎಕ್ಸಿಸ್ಟೆಡ್ ಥಿಯರೀಸ್ಗಳಿರುತ್ತೆ, ಎಕ್ಸಿಸ್ಟೆಡ್ ಪ್ರಾಕ್ಟಿಕಲ್ಸ್ ರಿಪೋರ್ಟ್ಗಳು ಹೇಳಿರುತ್ತೆ, ಅನಾಲಿಸಿಸ್ಗಳು ಹೇಳಿರುತ್ತೆ, ರಿಸಲ್ಟ್ಗಳು ಹೇಳಿರುತ್ತೆ. ಸೊ ಒಂದು ಅಸಂಪ್ಷನ್ ಮಾಡ್ಕೊಂಡ್ರೆ ಎಸ್, ಇಫ್ ಇಟ್ ಈಸ್ ಅದನ್ನ ನೋಡ್ತೀವಿ ಅಂತಾರೆ, ಅಸೆಸ್ ಮಾಡ್ತೀವಿ ಅಂತಾರೆ, ಇಟ್ ಕಮ್ಸ್ ಪಾಸಿಟಿವ್ ಏನೋ ಡೈರೆಕ್ಷನ್ ರಿಲೇಶನ್ಶಿಪ್ ಅಲ್ಲಿ ಅಂತ ಬರುತ್ತೆ. ಸೊ ಅಂತ ಮೂಮೆಂಟಲ್ಲಿ ವಿ ಕ್ಯಾನ್ ಪುಟ್ ಡೈರೆಕ್ಟಿವ್ ಹೈಪೋಥಿಸಿಸ್ ಲೈಕ್ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್. ಸೊ ಅಂಥ ಮೂಮೆಂಟಲ್ಲಿ ನಾವು ಯಾವ ಡೈರೆಕ್ಷನ್ ಹಾಕೊಂಡಿದ್ವಿ, ಯಾವ ಸ್ಟ್ಯಾಟಿಸ್ಟಿಕಲ್, ಸೊ ನಾವು ಡೈರೆಕ್ಷನ್ ಅನಲೈಸ್ ಮಾಡ್ತೀವಿ, ಕಾರ್ಲೇಷನ್ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಾವು ಅದನ್ನು ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ಸೊ ನಮ್ಮ ಡೈರೆಕ್ಷನ್ನು ಅಥವಾ ನಾವು ಅದಕ್ಕೆ ಜಸ್ಟಿಫಿಕೇಶನ್ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಸಂಶೋಧನಾ ಸಮಸ್ಯೆಗಳು ನಿರ್ಧರಿಸುವಂಥ ಸಂದರ್ಭದಲ್ಲಿ ಅದನ್ನು ಬಹಳ ಎಚ್ಚರಿಕೆಯಿಂದ, ಸೊ ಅದಕ್ಕೆ ಸಿನಾಪ್ಸಿಸ್ ಅಂತ ಒಂದು ಕರೀತಾರೆ, ರಿಸರ್ಚ್ ಪ್ರಪೋಸಲ್. ನಾವೊಂದು ಪ್ರಾಜೆಕ್ಟ್ ಮಾಡ್ತೀವಿ, ಒಂದು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತೀವಿ ಅಂತಂದರೆ ಅದು ಹೇಗಿರಬಹುದು, ಒಂದು ಟೆಂಟೇಟಿವ್ ಡೈರೆಕ್ಷನ್ ಯಾವ ರೀತಿಯಾಗಿರಬಹುದು ಅನ್ನೋದನ್ನು ನಿರ್ಧರಿಸುವಂತಹ ಒಂದು ಸಿನಾಪ್ಸಿಸ್, ಒಂದು ದಾರಿ ಅಂತ ಹೇಳ್ಬೋದು, ಒಂದು ಮಾರ್ಗ ಅಂತ ಹೇಳ್ಬೋದು, ಒಂದು ಪ್ರೊಸೀಜರ್ ಅಂತ ಹೇಳ್ಬಹುದು. ಆ ಪ್ರೊಸೀಜರನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ಸಿನಾಪ್ಸಿಸನ್ನು ನಾವು ರೆಡಿ ಮಾಡಬೇಕಾಗುತ್ತೆ. ಸೊ ಆ ರೆಡಿ ಮಾಡೋ ಅಂಥ ಸಂದರ್ಭದಲ್ಲಿ ಸೊ ಏನು ಮೇಜರಾಗಿ ಅದನ್ನು ನಾವು ಅಸೆಸ್ ಮಾಡಬೇಕು, ಏನನ್ನು ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸಿನಾಪ್ಸಿಸ್ ಅಂತಂದರೆ ಟೈಟಲ್ಗೂ ಅವ್ರು ತೆಗೆದುಕೊಂಡಿರ್ತಕ್ಕಂಥ ವೇರಿಯೇಬಲ್ಸು ಮ್ಯಾಚ್ ಆಗ್ತಾ ಇದೆಯಾ, ಅವ್ರು ಏನು ವೇರಿಯೇಬಲ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಆಸ್ ಎ ರಿಸರ್ಚ್ ಪ್ರಾಬ್ಲಮ್, ಸೊ ಅದಕ್ಕೆ ಅಸೆಸ್ ಮಾಡುವಂತಹ ಟೂಲ್ಸು ಇದೆಯಾ, ಟೂಲ್ಸ್ ಇದೆ ಅಂತಾರೆ, ಅದು ಸ್ಟ್ಯಾಂಡರ್ಡೈಸ್ ಆಗಿದೆಯಾ ಇಲ್ಲ. ಸೊ ಅದಾಗಿದೆ ಅಂತ ಅಂದಾಗ ನೆಕ್ಸ್ಟ್ ಆಬ್ಜೆಕ್ಟಿವ್. ಸೊ ಆಬ್ಜೆಕ್ಟಿವ್ಸು ಹಾಕೊಂಡಿರ್ತಕ್ಕಂಥ ಏನೋ ಆಬ್ಜೆಕ್ಟಿವ್ಸು ವೇರಿಯೇಬಲ್ಸ್ಗೆ ಅಸೋಸಿಯೇಟೆಡ್ ಆಗಿದೆಯಾ. ಸೊ 1 2 3 ಆಬ್ಜೆಕ್ಟಿವ್ಸ್ ಅನ್ನು ಹಾಕೊಂಡಿದ್ದಾರೆ. ಸೊ ಅದನ್ನು ಹೇಗೆ ಅವರು ಹೈಪೋಥಿಸಿಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಯಾವ ಆಬ್ಜೆಕ್ಟಿವ್ಸ್ ಅಥವಾ ಹೈಪೋಥಿಸಿಸ್ ಪ್ರಕಾರ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗಳನ್ನು ಯಾವ್ದು ಹಾಕಿದ್ದಾರೆ, ಅದಕ್ಕೆ ಡಿಫೈನ್ ಮಾಡಿದ್ದಾರೆ, ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಯಾವುದು ಇಂಡಿಪೆಂಡೆಂಟು ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಸೊ ಇಷ್ಟು ವಿಷಯಗಳು ಅಂದರೆ ಯಾವ ಸ್ಯಾಂಪಲ್ ಅಥವಾ ಯಾವುದು ಯೂನಿವರ್ಸಲ್ ಮೇಲೆ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಯಾಂಪಲ್ ಯಾವುದು, ಆ ಸ್ಯಾಂಪಲ್ಗೂ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಟೋಲ್ಗೂ ಮ್ಯಾಚ್ ಆಗ್ತಾ ಇದೆ. ಅಂದರೆ ಏಜ್ ಗ್ರೂಪು. ಓಕೆ, ಈಗ ಸ್ಟೂಡೆಂಟ್ ಅಸೆಸ್ಮೆಂಟ್ ಟೂಲ್ಸ್, ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ತೆಗೆದುಕೊಂಡು ಅವ್ರು ಯಾವುದೋ ಬೇರೆ ಏನೋ PG ಸ್ಟೂಡೆಂಟ್ಸ್ ಅಸೆಸ್ಮೆಂಟ್, ಸ್ಟ್ರೆಸ್ ಅಸೆಸ್ಮೆಂಟ್ ಟೂಲ್ಸನ್ನು ತೆಗೆದುಕೊಳ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಆ ಏಜ್ ಗ್ರೂಪ್ಗೆ ತಕ್ಕಂತಹ ಒಂದು ಅಸೆಸ್ಮೆಂಟ್ ಟೂಲ್ ಆಗಿರಬೇಕು. ಸೊ ಇದೆಲ್ಲ ಓಕೆ, ಒಂದು ಪ್ರೊಸೀಜರ್ ಏನು ಫಾಲೋ ಮಾಡಿದ್ದಾರೆ ಅದೆಲ್ಲ ಒಂದು ಸೈಂಟಿಫಿಕ್ ವೇನಲ್ಲಿ ಇದೆ ಅಂತಂದರೆ ಸೊ ಇಟ್ ವಿಲ್ ಬಿ ಅಪ್ರೂವಲ್. ದೆನ್ ದೇ ಕ್ಯಾನ್ ಮೂವ್ ಫಾರ್ವರ್ಡ್ ಲೈಕ್ ಪೈಲಟ್ ಸ್ಟಡಿ. ಸೊ ಪೈಲಟ್ ಸ್ಟಡಿ ಅದು ಇನ್ನೊಂದು ರೀತಿಯಾಗಿ ಮುಂದೆ ಹೋಗುತ್ತೆ, ಅಂದರೆ ಡೇಟಾ ಕಲೆಕ್ಷನ್ಸ್ವರೆಗೂ ಹೋಗುತ್ತೆ. ಪೈಲಟ್ ಸ್ಟಡಿ ಮಾಡುವಂಥ ಉದ್ದೇಶ ಫೇಸಿಬಿಲಿಟೀಸನ್ನು ನೋಡಬೇಕು. ಸೊ ಅಂದರೆ ಎಷ್ಟು ಕನ್ಸಂಪ್ಷನ್, ಒಂದು ಟೆಸ್ಟನ್ನು ನಾವು ಕೊಡ್ತೀವಿ ಅಂತ ಅಂದರೆ ಒಂದು ಟೆಸ್ಟು ಎಷ್ಟೊತ್ತು ಅದು ಟೈಮ್ ಕನ್ಸಂಪ್ಷನ್ ಮಾಡುತ್ತೆ, ಎಷ್ಟು ಟೈಮ್ಸನ್ನು ಕಿಲ್ ಮಾಡುತ್ತೆ, ಎಷ್ಟು ಹಣ
ಅಂದರೆ ಅಮೌಂಟ್ ಬೇಕಾಗುತ್ತೆ, ಎಷ್ಟು ಡ್ಯೂರೇಷನಲ್ಲಿ ತೊಗೋಬೋದು, ಒಂದು ಒಂದು ಟೆಸ್ಟನ್ನು ಕೊಡಬೇಕು ಅಂತಾರೆ. ನಾವು ತೆಗೆದುಕೊಂಡಿರ್ತಕ್ಕಂಥ ಸ್ಯಾಂಪಲ್ ಎಲ್ರಿಗೂ ಕೊಡಬೇಕು ಅಂದ್ರೆ ಎಷ್ಟು ಆಗ್ಬೋದು, ಒಂದು ಅಂದಾಜು ಮಾಡಲಿಕ್ಕೆ ಒಂದು ಪೈಲಟ್ ಸ್ಟಡಿ ಅಂತ ಮಾಡ್ತಾರೆ. ಸೊ ಈ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು ಬರುತ್ತೆ, ಸೊ ಅದು ನಾವು ಎಕ್ಸ್ಪೆಕ್ಟೆಡ್ ತರ್ಕ ಇದೆಯಾ ಅಥವಾ ಇಲ್ವಾ. ಸೊ ಒಂದು ಸ್ಯಾಂಪಲ್ ಒಂದು 300 ಜನ 400 ಜನ ಅಂತ ಇದೆ ಅಂತಾರೆ, ಆ ಪೈಲಟ್ ಸ್ಟಡಿನಲ್ಲಿ ಒಂದು 30 ಅಥವಾ 60 ಡೇಟಾವನ್ನು ತೆಗೆದುಕೊಂಡು ಸೊ ಒಂದು ಡೇಟಾವನ್ನು ಅಪ್ಲೈ ಮಾಡಿದಾಗ ಸೊ ಅದೊಂದು ಡೈರೆಕ್ಷನನ್ನು ಸೂಚಿಸುತ್ತೆ. ಸೊ ಹೀಗೆ ಒಂದು ಸಂಶೋಧನೆಯನ್ನು ಕಂಡುಕೊಳ್ಳೋದಕ್ಕೆ ಅಥವಾ ಸಂಶೋಧನೆಯನ್ನು ನಾವು ಮಾಡಲಿಕ್ಕೆ ಮೊದಲು ಪ್ರಿಕಾಷನರಿ ಅಥವಾ ಪ್ರಿಲಿಮಿನರಿಯಾಗಿ ಏನೆಲ್ಲ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಸೊ ನಂತರದಲ್ಲಿ ಸಂಶೋಧನಾ ಸಮಸ್ಯೆಯನ್ನು ನಿರ್ಧರಿಸೋದು. ಈಗ ಡೈರೆಕ್ಷನ್ ಆಫ್ ಇದರಲ್ಲೇ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಯಾವುದು ಸಿನಾಪ್ಸಿಸ್ ಅಲ್ಲ. ಸಂಶೋಧನಾ ಸಮಸ್ಯೆ ಇಟ್ ಇಸ್ ಎ ವ್ಯಾಲಿಡ್, ರಿಲೆವೆಂಟ್ ಇದೆಯಾ, ಪ್ರಸ್ತುತ ಸಿಚುವೇಶನ್ಗೆ ಅದು ಅಪ್ಲಿಕೆಂಟ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಈಗಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಅಗತ್ಯವಾದ ಇಂದಿನ ಅಧ್ಯಯನಗಳು. ಸೊ ಸಮಸ್ಯೆಯನ್ನು ನಿರ್ಧರಿಸುವಾಗ ಈ ಕೆಳಗಿನ 2 ಸಂಶೋಧನಾ ತುಂಬ ಅವಶ್ಯಕತೆ. ಅಂದರೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮಸ್ಯೆಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ವಿಶ್ಲೇಷಿಸಬೇಕೆಂಬುದನ್ನು ಮೊದಲೇ ಗುರುತಿಸ್ಕೋಬೇಕಾಗುತ್ತೆ. ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನು ಚರ್ಚಿಸಬಹುದಾದ ವಿಷಯಗಳನ್ನು ತಿಳಿದಿರುವವರ ಹತ್ತಿರ ಚರ್ಚಿಸಿ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸೊ ಅಂದರೆ ಈಗ ಸಿನಾಪ್ಸಿಸ್ ಅಪ್ರೂವಲ್ ಅಂತ ಅಂದರೆ ಸೊ ಅದೇನೆ. ಸೊ ಸಿನಾಪ್ಸಿಸ್ ಅಂತ ರೆಡಿ ಮಾಡ್ಕೋಬೇಕು. ಅದನ್ನು ಯಾರೋ ಒಬ್ಬರು ರಿಸರ್ಚ್ ಅಂತ ಅಂದರೆ ಆಬ್ವಿಯಸ್ಲಿ ಒಬ್ಬರು ಸೂಪರ್ವೈಸರ್ ಅಥವಾ ಗೈಡ್ ಅಂತ ಇರ್ತಾರೆ. ಸೊ ಅವ್ರ ಜೊತೆಯಿಂದ ನಾವು ಡಿಸ್ಕಸ್ ಮಾಡಿ ಅದಕ್ಕೆ ಅಪ್ರೂವಲನ್ನು ತೆಗೆದುಕೋಬೇಕು. ಅಥವಾ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ಅಥವಾ ಒನ್ ಮೋರ್ ವೇರಿಯೇಬಲ್ಸನ್ನು ಆ್ಯಡ್ ಮಾಡ್ಕೋಬೇಕಾ, ಅಥವಾ ಇರ್ತಕ್ಕಂಥ ವೇರಿಯೇಬಲ್ಸನ್ನು ಮಾಡಿಫೈ ಮಾಡ್ಕೋಬೇಕಾ. ಅಕಾಡೆಮಿಕ್ ಸ್ಟ್ರೆಸ್ ಪ್ರೈಮರಿಗೆ ರಿಲೆವೆಂಟ್ ಅಂತ ಇದೆಯಾ, ಹೈಸ್ಕೂಲ್ಗೆ ರಿಲೆವೆಂಟ್ ಅಂತ ಇದೆಯಾ, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ PG ಸ್ಟೂಡೆಂಟ್ಸ್ಗೆ ರಿಲೆವೆಂಟ್ ಅನ್ನೋ ರೀತಿಯಾಗಿದೆ. ಸೊ ಏನಾದ್ರು ಮಾಡಿಫಿಕೇಷನನ್ನು ಮಾಡ್ಕೋಬೇಕಾ. ಟೂಲ್ಸು ಸೊ ಯಾವುದು ರಿಲೆವೆಂಟ್ ಅಂತ ಅನಿಸುತ್ತೆ. ಓಕೆ, ಸ್ಟೂಡೆಂಟ್ ಅಸೆಸ್ಮೆಂಟ್, ಸ್ಟ್ರೆಸ್ ಅಸೆಸ್ಮೆಂಟ್ ಅಂತ ಅಂದಾಗ ಯಾವ ಟೂಲು ತುಂಬ ಜನ ಈಗ ಬೆಕ್ ಡಿಪ್ರೆಷನ್ ಸ್ಕೇಲು, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಸ್ 3. ಈಗ ಸ್ಟ್ರೆಸ್ ಅಂತ ಬಂದಾಗ 3 ಅಸೆಸ್ ಮಾಡ್ತಾ ಇದ್ದಾರೆ, ಬೆಕ್ಕಿಗೆ ಹೋಗ್ಬಿಡ್ತಾರೆ. ಬೇರೆ ಇನ್ಯಾವುದು ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ ಅಸೆಸ್ಮೆಂಟ್ ಟೂಲ್ಸ್ಗೆ ಹೋಗೋದಿಲ್ಲ. ಏಕೆಂತಂದರೆ ಸೊ ಅಷ್ಟು ಹತ್ತಿರ ಆಗಿರುತ್ತೆ, ಅದು ಅಷ್ಟು ರಿಲೆವೆಂಟಿಂದ ಕೂಡಿರುತ್ತೆ, ಅಷ್ಟು ಎಲ್ಲ ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲೂ ಅದನ್ನು ಆ ಟೆಸ್ಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಅಷ್ಟು ರಿಲಯಬಿಲಿಟಿ, ವ್ಯಾಲಿಡಿಟಿಯನ್ನು ಅದು ಹೊಂದಿದೆ ಅಂತ. ಅಷ್ಟದ ಆ ಒಂದು ಟೂಲ್ಸನ್ನು ಬೆಕ್ ಡಿಪ್ರೆಷನ್ನು ಅಥವಾ ಆಂಗ್ಸೈಟಿ, ಸ್ಟ್ರೆಸ್ ಇನ್ವೆಂಟ್ರಿನ ನಾವು ನಂಬಬಹುದು, ಅಷ್ಟು ಸುಲಭಕ್ಕೆ ನಂಬಬಹುದು ಅಂತ. ಓಕೆ, ಸೊ ಹೀಗೆ ಅವುಗಳನ್ನು ಆಯ್ಕೆ ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿ ನಾವು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಪಡ್ಕೊಳ್ಳುವಂಥದ್ದು ತಪ್ಪೇನಿಲ್ಲ. ನೆಕ್ಸ್ಟ್, 2ನೇದು ಅಗತ್ಯವಾದ ಇಂದಿನ ಅಧ್ಯಯನಗಳನ್ನು ವೀಕ್ಷಿಸುವುದು. ಅಂದರೆ ROL, ರಿವ್ಯೂ ಆಫ್ ಲಿಟ್ರೇಚರ್. ಏಕೆ ಅಥವಾ ಹೇಗೆ ಅದು ನಮಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಅಥವಾ ಎಲ್ಲೆಲ್ಲಿ ಇಂದಿನ ಅಧ್ಯಯನಗಳು ಅಂತಂದರೆ ಎಲ್ಲೆಲ್ಲಿರುತ್ತೆ ಇಂದಿನ ಅಧ್ಯಯನಗಳು. ಸೊ ಒಂದು ಆರ್ಟಿಕಲ್ಸ್ ಇರ್ಬೋದು, ಪ್ರಕಾಶನಗಳು ಇರ್ಬೋದು, ನಿಯತಕಾಲಿಕಗಳು ಇರ್ಬೋದು, ಸರ್ಕಾರದ ವರದಿಗಳು, ಕೆಲವೊಂದು ಸರ್ವೆ ಮೆಥಡ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸೆನ್ಸಸ್ಸು. ಬೆಂಗಳೂರು ಸಿಟಿನಲ್ಲಿ ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಮೇಲೆ ನಾವು ಅಧ್ಯಯನ ಮಾಡಬೇಕು. ಬೆಂಗಳೂರು ಇಷ್ಟು ಜನ ಇದ್ದಾರೆ ಅಂತ, ಇಷ್ಟು ಯೂನಿವರ್ಸಲ್ಲಿ ಇದೆ ಅಂತ, ಅದರಲ್ಲಿ ನಾವು ಸ್ಯಾಂಪಲನ್ನು ಎಷ್ಟು ತಗೋಬೇಕು. ಒಂದು ಡೇಟಾ ಇರುತ್ತೆ, ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಇಷ್ಟು ಜನ ಎನ್ರೋಲ್ ಆಗಿದ್ದಾರೆ SSLCಗೆ, ಅದು ಪ್ರೈವೇಟು ಗೌರ್ಮೆಂಟ್ ಎಲ್ಲ ಸೇರಿ. ಸೊ ಅದೊಂದು ಸ್ಟ್ಯಾಟಿಸ್ಟಿಕ್ಸ್. ಎಲ್ಲಿ ಪಡ್ಕೋಬೇಕು ಅದನ್ನು ಅಂಥ ಮಾಹಿತಿಗಳನ್ನು ಸರ್ಕಾರ ರಿಲೆವೆಂಟ್ ಡಿಪಾರ್ಟ್ಮೆಂಟ್ಗಳು ಹೋಗಿಬಿಟ್ರೆ ಸೊ ನಮಗೆ ಈಸಿಯಾಗಿ ಡೇಟಾ ಸಿಗುತ್ತೆ. ಅಥವಾ ಏನಾದ್ರು ಒಂದು ಓಕೆ, ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಫಸ್ಟ್ ಟ್ರೆಮಿಸ್ಟರು, ಸೆಕೆಂಡ್ ಟ್ರೆಮಿಸ್ಟರ್ ಇರ್ತಕ್ಕಂತಹ ಪ್ರೆಗ್ನೆಂಟ್ ಲೇಡಿಗಳ ಮೇಲೆ ಏನೋ ಒಂದು ಮೆಂಟಲ್ ಸ್ಟೇಟಸ್ಸು ಅಥವಾ ಏನೋ ಒಂದು ಅಸೆಸ್ ಮಾಡ್ತೀವಿ, ಅವ್ರದ್ದು ಎಮೋಷನಲ್ಸು, ಫೀಲಿಂಗ್ಸ್ ಮೇಲೆ ನಾವು ಅಸೆಸ್ ಮಾಡ್ತೀವಿ ಅಂತ ಅಂದಾಗ ಸೊ ಬೆಂಗಳೂರು ಸಿಟಿನಲ್ಲಿ ಇರ್ತಕ್ಕಂತಹ ಏನೆಲ್ಲ ಯಾರು ಎನ್ರೋಲ್ ಆಗಿರ್ತಾರೆ ಹಾಸ್ಪಿಟಲ್ಗಳಲ್ಲಿ, ಯಾರು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ, ಸೊ ಹಾಸ್ಪಿಟಲ್ಗಳೆಲ್ಲ ಒಂದು ನಮ್ಮ ಅಪ್ರೋಚಸ್ ಮುಖಾಂತರವಾಗಿ ಡೇಟಾ ಕಲೆಕ್ಟ್ ಮಾಡಿಕೊಂಡು ಸೊ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದು. ಓಕೆ, ಸೊ ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು. ಸೊ ಹೀಗೆ ಫಸ್ಟ್ ನಾವು ಯೂನಿವರ್ಸ್ ಆಫ್ ದ ಸ್ಟಡಿ ಅಂತ ನಾವೇನು ಹೇಳಬೇಕು ಅಂತಂದರೆ ನಮ್ಮ ಸ್ಟಡಿ ಪಾಪ್ಯುಲೇಷನ್ ಯಾವುದು. ಸೊ ನಾವು ನಮ್ಮ ಭಾರತದ SSLC ಓದಿರ್ತಕ್ಕಂಥ ಎಲ್ಲ ಮಕ್ಕಳ ಡೇಟಾವನ್ನು ಅಂದರೆ ಇಂಟೆಲೆಕ್ಚುಯಲ್ ಲೆವೆಲ್ಸ್ ಅಥವಾ ಸ್ಟ್ರೆಸ್ ಲೆವೆಲ್ನ ಅಸೆಸ್ ಮಾಡ್ತೀವಿ ಅಂತ ನಾವು ಟೈಟಲಲ್ಲಿ ಹಾಕ್ತೀವಿ ಅಂತಂದರೆ ಆಗಲ್ಲ. ಹಂಗೆ ಆಗ್ತೀವಿ ಅಂತ ಅನ್ನೋದೇ ಆದರೆ ಸೊ ನಾವು ಎಲ್ಲ ಸ್ಟೇಟಸ್ಸಿಂದನೂ ಅಂದರೆ ಸ್ಟೇಟ್ಸ್ಗಳಿಂದನೂ ಸಹ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ
ಸೊ ಎಷ್ಟು 31 ಸ್ಟೇಟ್ಸ್ ಏನಿದೆಯಲ್ಲ, ಸೊ ಅಷ್ಟು ಸ್ಟೇಟ್ಸ್ಗಳಿಂದ ಕೆಲವೊಂದು ಸ್ಯಾಂಪಲನ್ನು, ಗ್ರಾಮೀಣ ಭಾಗದಲ್ಲಿ ಎಷ್ಟು, ನಗರ ಭಾಗದಲ್ಲಿ ಎಷ್ಟು, ಸೆಮಿ ಅರ್ಬನ್ ಏರಿಯಾದಲ್ಲಿ ಎಷ್ಟು, ಸೊ ಈ ಥರ ಎಲ್ಲ ಕ್ಯಾಟಗರೈಸೇಷನ್ ಮಾಡಿಕೊಂಡು, ಸೊ ನಾರ್ತ್ ಎಷ್ಟು, ಈಸ್ಟ್ ಎಷ್ಟು, ಓಕೆ, ಈಸ್ಟ್ ಎಷ್ಟು, ವೆಸ್ಟ್ ಎಷ್ಟು, ಸೊ ಎಲ್ಲದನ್ನು ಸಹ ನಾವು ಕನ್ಸಿಡರ್ ಮಾಡಿಕೊಂಡು ಅದಕ್ಕೊಂದು ಸ್ಯಾಂಪಲನ್ನು ನಾವು, ಸೊ ಅದು ಸ್ಯಾಂಪಲಲ್ಲಿ ಬರುತ್ತೆ ಹೇಳ್ತೀನಿ, ಅಧ್ಯಯನ ಮಾಡಬೇಕಾಗುತ್ತೆ. ಓಕೆ, ಅಷ್ಟನ್ನು ಸೈಂಟಿಫಿಕ್ ಆಗಿ ನಾವು ತೆಗೆದುಕೋಬೇಕಾಗುತ್ತೆ. ಅದು ತೆಗೆದುಕೋಬೇಕು ಹೇಗೆ ಅಂತಂದರೆ, ಸೊ ಅದೆಲ್ಲ ಈ ಅಧ್ಯಯನಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಯಾವುದನ್ನು ಹೇಗೆ, ಯಾವ ಸ್ಟ್ಯಾಟಿಸ್ಟಿಕಲ್ ಮೆಥಡನ್ನು ಯೂಸ್ ಮಾಡ್ತಾ ಇದೀವಿ, ಯಾವ ರಿಸರ್ಚ್ ಮೆಥಡ್ಸನ್ನು ಯೂಸ್ ಮಾಡ್ತಾ ಇದೀವಿ, ಯಾವ ಆರ್ಟಿಕಲನ್ನು ನಾವು ರೆಫರ್ ಮಾಡಬೇಕು, ಯಾವ ನಿಯತಕಾಲಿಕಗಳನ್ನು ರೆಫರ್ ಮಾಡಬೇಕು, ಅದರಿಂದ ಏನು ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೇಕು. ನಾವು ತೆಗೆದುಕೊಂಡಿರೋ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಮತ್ತು ಕೋಪಿಂಗ್ ಅಂತಲೇ ಇಟ್ಕೊಳ್ಳೋಣ. ಸ್ಟ್ರೆಸ್ ಮತ್ತು ಕೋಪಿಂಗಿಗೆ ಸೊ ಹಿಂದೆ ಅದಕ್ಕೆ ಸಂಬಂಧಿಸಿದಂಥ ರೀಸೆಂಟ್ವರೆಗೂ, ಸೊ ಹಿಂದೆ 10 ವರ್ಷ 20 ವರ್ಷದ ಹಿಂದಿನಿಂದ ಹಿಡಿದು ಪ್ರಸ್ತುತವರೆಗೂ ಏನೆಲ್ಲ ಕೆಲಸಗಳು ಆಗಿದೆ, ಅದಕ್ಕೆ ರಿಲೇಷನ್ಶಿಪ್ ಯಾವ ರೀತಿಯಾಗಿ ರಿಲೇಷನ್ಶಿಪ್ ಬಂದಿದೆ, ಸೊ ಯಾವ ಟೆಕ್ನಾಲಜಿ ಅಂದರೆ ಕೋಪಿಂಗ್ ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಪ್ರಮಾಣದಲ್ಲಿ ಸ್ಟ್ರೆಸ್ ಲೆವೆಲ್ ಇದೆ, ಸೊ ಅದನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ನಾವು ಒಂದು ಸ್ಟಡಿ ಪ್ರಪೋಸಲನ್ನು ರೆಡಿ ಮಾಡ್ತೀವಿ ಅಥವಾ ಮೆಥಡಾಲಜಿಯನ್ನು ರೆಡಿ ಮಾಡ್ತೀವಿ. ಸೊ ಇಷ್ಟು ಇರಬಹುದು, ಅಥವಾ ಸ್ಟ್ರೆಸ್ ಲೆವೆಲ್, ಸೊ ದೇರ್ ವಿಲ್ ಬಿ ಹೈಯರ್ ಲೆವೆಲ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್, ನಾವೊಂದು ಆಬ್ಜೆಕ್ಟಿವನ್ನು ಹಾಕೋಬಹುದು ಅಥವಾ ಒಂದು ಹೈಪೋಥಿಸನ್ನು ಫಾರ್ಮ್ ಮಾಡ್ಕೋಬಹುದು. ಸೊ ಯಾವ ಬೇಸಿಸ್ ಮೇಲೆ ಫ್ರೇಮ್ ಮಾಡ್ಕೊಳ್ತೀವಿ, ಸೊ ಈಗ ಆಗಿರ್ತಕ್ಕಂಥ ಎಕ್ಸಿಸ್ಟೆಡ್ ಥಿಯರೀಸ್ ಅಥವಾ ಎಕ್ಸಿಸ್ಟೆಡ್ ಪ್ರಾಕ್ಟಿಕಲ್ ಎವಿಡೆನ್ಸ್ಗಳ ಮುಖಾಂತರ ಸೊ ನಾವು ಒಂದು ಹೈಪೋಥಿಸಿಸ್ನ, ಆಬ್ಜೆಕ್ಟಿವ್ಸ್ನ ಒಂದು ಪ್ರಪೋಸಲನ್ನು ರೆಡಿ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಪಾಸಿಟಿವ್ ಸ್ಟ್ರೆಸ್ ಮತ್ತು ಕೋಪಿಂಗ್ ಸ್ಟ್ರಾಟಜೀಸ್ ಕೆಲವು ಸಲ ಪಾಸಿಟಿವ್ ಬರುತ್ತೆ, ಕೆಲವು ಸಲ ನೆಗೆಟಿವ್ ಬರುತ್ತೆ. ಅಂದರೆ ಆಬ್ವಿಯಸ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಾಗ ಕೋಪಿಂಗ್ ಮೆಕ್ಯಾನಿಸಮ್ಮು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಅಟೆಂಪ್ಟ್ ಮಾಡ್ತಕ್ಕಂಥ ಅಥವಾ ಯೂಸ್ ಮಾಡದೇ ಇರ್ತಕ್ಕಂಥ ಕೋಪಿಂಗ್ ಮೆಕ್ಯಾನಿಸಮ್ಸು, ಕೋಪಿಂಗ್ ಸ್ಟ್ರಾಟಜೀಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇಟ್ ಶೋಸ್ ದ ಪಾಸಿಟಿವ್ ಡೈರೆಕ್ಷನ್ ಸಮ್ಟೈಮ್ಸ್. ಸೊ ಏನಕ್ಕೆ ಪಾಸಿಟಿವ್ ಡೈರೆಕ್ಷನ್ಸು? ಸೊ ಜಾಸ್ತಿ ಆದಾಗೆ ಸ್ಟ್ರೆಸ್ ಲೆವೆಲ್ಲು, ಓಕೆ, ಸೊ ಅವರು ಎಮೋಷನ್ಸ್ ಫೋಕಸ್ಡ್ ಕೋಪಿಂಗ್ ಮೆಕ್ಯಾನಿಸಮ್ನ ಯೂಸ್ ಮಾಡ್ತಾರೆ, ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ, ಸೀಕಿಂಗ್ ಸೋಷಿಯಲ್ ಹೆಲ್ಪ್ ಅದನ್ನು ಸಹ ಯೂಸ್ ಮಾಡ್ತಾರೆ. ಅಥವಾ ನಾನು ಯಾವ್ದಾದ್ರು ಒಂದು ಪಾಸಿಟಿವ್, ಯಾವ್ದಾದ್ರು ಒಂದು ಅಷ್ಟು ಕೋಪಿಂಗ್ ಮೆಕ್ಯಾನಿಸಮಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಸೊ ಕೆಲವು ಸಲ ಪಾಸಿಟಿವ್ ಬರ್ಬೋದು, ಇನ್ನು ಕೆಲವು ಸಲ ಕೇವಲ ಎಮೋಷನ್ ಫೋಕಸ್ಡ್ ಕೋಪಿಂಗ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಸೊ ನೆಗೆಟಿವ್ ಬರ್ಬೋದು. ಸ್ಟ್ರೆಸ್ ಜಾಸ್ತಿ ಹೋದಾಗ ಸೊ ಅವರು ವಿಮುಖವಾಗ್ತಾ ಹೋಗ್ಬೋದು, ಸೊ ಅಲ್ಲಿ ನೆಗೆಟಿವ್ ರಿಲೇಷನ್ಶಿಪ್ ಬರ್ಬೋದು. ಅಥವಾ ಸೀಕಿಂಗ್ ಸೋಷಿಯಲ್ ಹೆಲ್ಪ್ ಅಂತ ಬಂದಾಗ ಸೊ ಅದು ಸಹ ತೀರಾ ಸಿವಿಯರ್ ಆದ ಬಂದಾಗ ಯಾವ್ದಾದ್ರು ಹೆಲ್ಪ್ ತಗೊಳ್ಳೋಣ, ಸೊ ಜಾಸ್ತಿ ಆಗ್ತಾ ಹೋಗ್ಬೋದು. ಅವರು 1 ಅಥವಾ 2 ಅಟೆಂಪ್ಟ್ ಮಾಡ್ತಾರೆ, ಸುಮ್ಮನಾಗ್ಬೋದು. ಸೊ ಅಲ್ಲಿ ರಿಲೇಷನ್ಶಿಪ್ ಯಾವ ರೀತಿಯಾಗಿ ಬರುತ್ತೆ, ಅಗೇನ್ ಡೈರೆಕ್ಷನ್ಸ್ ನೆಗೆಟಿವ್ ಬರುತ್ತೆ. ಸೊ ಹೀಗೆ ಎಲ್ಲ ಸಮಸ್ಯೆಗಳಿಗೂ ಅಥವಾ ಎಲ್ಲ ಸ್ಟ್ರೆಸ್ ಲೆವೆಲ್ಸ್ಗಳಿಗೂ ಸಹ ಕೋಪಿಂಗ್ ಮೆಕ್ಯಾನಿಸಮ್ಸು ಒಂದೇ ಡೈರೆಕ್ಷನಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಕೋಪಿಂಗ್ ಮೆಕ್ಯಾನಿಸಮ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅದರ ಆಧಾರದ ಮೇಲೆ ಅದರ ಡೈರೆಕ್ಷನ್ ನಿಂತ್ಕೊಳ್ತಾ ಹೋಗುತ್ತೆ. ವೆದರ್ ಇಟ್ ಇಸ್ ಪಾಸಿಟಿವ್ ಡೈರೆಕ್ಷನ್ನ, ನೆಗೆಟಿವ್ ಡೈರೆಕ್ಷನ್ನ, ಅಥವಾ ಯಾವುದೇ ರಿಲೇಷನ್ಶಿಪ್ ಇಲ್ವಾ. ಸೊ ಅದನ್ನು ನಾವು ಕಂಡುಕೊಳ್ಳೋದು ಯಾವ ರೀತಿಯಾಗಿ ಅಂತ ಅಂದರೆ, ಸೊ ಈ ಹಿಂದೆ ಆಗಿರ್ತಕ್ಕಂತಹ ಕೆಲವೊಂದು ಆರ್ಟಿಕಲ್ಸು, ಕೆಲವೊಂದು ರಿಸರ್ಚ್ ಸ್ಟಡೀಸ್ಗಳನ್ನು ನೋಡೋದ್ರ ಮುಖಾಂತರ, ಪಬ್ಲಿಷ್ಡ್ ಅನ್ಪಬ್ಲಿಷ್ಡ್ ಥೀಸಿಸ್ಗಳನ್ನು ನೋಡೋದ್ರಿಂದ, ಸೊ ಲೈಬ್ರರೀಸಲ್ಲಿ, ಯೂನಿವರ್ಸಿಟಿ ಲೈಬ್ರರೀಸ್ಗಳಲ್ಲಿ ಆಲ್ರೆಡಿ ರಿಸರ್ಚ್ ಆಗ್ತಿದೆ, ತುಂಬ MPhil ಥೀಸಿಸ್ಗಳಿರುತ್ತೆ, PhD ಥೀಸಿಸ್ಗಳಿರುತ್ತೆ, ಪ್ರಪೋಸಲ್ಸ್ಗಳಿರುತ್ತೆ. ಅವ್ರ ಮೇಲೆ ಅದ್ರ ವರ್ಕ್ ಮೇಲೆ ಅದಕ್ಕೆ ಮಾಡಿರ್ತಕ್ಕಂಥ ರಿಸರ್ಚ್ ಆಕ್ಟಿವಿಟೀಸ್ ಮೇಲೆ ಪಬ್ಲಿಷ್ ಮಾಡಿರ್ತಕ್ಕಂಥ 1 or 2 ಸೈಂಟಿಫಿಕ್ ರಿಸರ್ಚ್ ಪೇಪರ್ಸ್ಗಳಿರುತ್ತೆ. ಸೊ ಅದನ್ನೆಲ್ಲ ನಾವು ರಿವ್ಯೂಸ್ಗಳು ಮಾಡೋದ್ರ ಮುಖಾಂತರ ನಮ್ಮ ರಿಸರ್ಚ್ ಆಕ್ಟಿವಿಟೀಸು ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ರೀತಿ ಅದಕ್ಕೆ ಜಸ್ಟಿಫಿಕೇಷನನ್ನು ಕೊಡಬೇಕು. ಓಕೆ, ನಮಗೆ ಪಾಸಿಟಿವ್ ಡೈರೆಕ್ಷನ್ ಬಂದಿದೆ ಒಂದು ವೇರಿಯೇಬಲ್ಗೂ ಇನ್ನೊಂದು ವೇರಿಯೇಬಲ್ಗೂ, ಸೊ ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ರಿಸರ್ಚ್ ಎವಿಡೆನ್ಸನ್ನು ಇಟ್ಕೊಂಡು ಜಸ್ಟಿಫಿಕೇಷನನ್ನು ಕೊಡ್ಬೋದು. ನೆಗೆಟಿವ್ ಬಂದಿದೆ, ಅದಕ್ಕೂ ಸಹ ಕೆಲವೊಂದು ಪಾಸಿಟಿವ್ ಬಂದಿರತಕ್ಕಂಥದ್ದನ್ನು ಹೇಗೆ ಜಸ್ಟಿಫಿಕೇಶನ್ ಕೊಡ್ತೀವೋ, ನೆಗೆಟಿವ್ ಬಂದಿರತಕ್ಕಂತಹ ರಿಸರ್ಚನ್ನು ಸ್ಟಡೀಸ್ಗಳನ್ನು ನೋಡಿ ಅದನ್ನು ಸಹ ನಾವು ಜಸ್ಟಿಫಿಕೇಶನನ್ನು ಕೊಡಬೇಕು. ಸೊ ಓವರ್ ಆಲ್ ನಾವು ಪಡ್ಕೊಂಡಿರ್ತಕ್ಕಂಥ, ಅದು ಡಿಸ್ಕಷನಲ್ ಪಾರ್ಟಲ್ಲಿ ಬರುತ್ತೆ, ನಮ್ಮ ಉತ್ತರ ಏನು ಬಂದಿದೆ ಅಥವಾ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಮೆಥಡಾಲಜಿ ಮುಖಾಂತರ ರಿಸಲ್ಟ್ ಏನು ಬಂದಿದೆ, ಆ ರಿಸಲ್ಟನ್ನು ಜಸ್ಟಿಫೈ ಮಾಡುವಂತಹ ಕೆಲವೊಂದು ಆರ್ಟಿಕಲ್ಸ್ಗಳನ್ನು ಅಲ್ಲಿ ಕೋಟ್ ಮಾಡಬೇಕು.
ಸೊ ಅದ್ರ ಮುಖಾಂತರ ಹೈಪೋಥಿಸಿಸ್ ಅನ್ನ ಪ್ರೂವ್ ಅಥವಾ ಡಿಸ್ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ಮಾಡಬಹುದು, ಅದು ಸೈಂಟಿಫಿಕ್ ಮೆಥಡ್. ಸೊ ಅದಕ್ಕೆ ಮಾಡಬೇಕು, ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು ಪ್ರತಿಯೊಂದಕ್ಕೂ. ಸೊ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ 120 ತೆಗೆದುಕೊಂಡಿದ್ದೀವಿ, 130 ತೆಗೆದುಕೊಂಡಿದ್ದೀವಿ, ಅದು 170. ಸೊ ಏನಕ್ಕೆ 130 170 ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಟಡಿ ಸೊ ಏನು ಹೇಳುತ್ತೆ, ಸೊ ಇಷ್ಟು ಇನ್ಫಾರ್ಮೇಶನ್, ಇಷ್ಟು ಪಾಪ್ಯುಲೇಷನ್ ಇತ್ತು ಅಂತಾರೆ, ಸ್ಟಡಿ ಪಾಪ್ಯುಲೇಷನ್, ನಾವು ಇಷ್ಟು ಸ್ಯಾಂಪಲ್ ಅನ್ನ ತೆಗೆದುಕೋಬಹುದು. ಸೊ ಇಂಥವರು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಅದೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಪ್ರಕಾರ ಇಷ್ಟಾದ್ರೆ ಸಾಕು ಪಾಪ್ಯುಲೇಷನ್ಗೆ. ಸೊ ಅದಕ್ಕೆ ಅವ್ರದ್ದು ಒಂದು ಕೋಟ್ ಹಾಕ್ಬೇಕು. ಸೊ ಕೋಟ್ ಹಾಕ್ತಿದೀವಿ ಅಂತಂದ್ರೆ ಜಸ್ಟಿಫೈ ಮಾಡ್ತಾ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಇವರ ರಿವ್ಯೂಸ್ ಅನ್ನ ನೋಡಿದೀವಿ. ಸೊ ಇವ್ರ ರಿವ್ಯೂಸ್ ಪ್ರಕಾರ ನಮ್ಮ ಸ್ಟಡಿ ಪಾಪ್ಯುಲೇಷನ್ ಇಷ್ಟಿದೆ. ಸೊ ಆ ಸ್ಟಡಿ ಪಾಪ್ಯುಲೇಷನ್ಗೆ ಇಷ್ಟಿರೋದ್ರಿಂದ ನಮ್ಮ ಸ್ಯಾಂಪಲ್ ಇಷ್ಟಾದ್ರೆ ಸಾಕು, ಒಂದು ಜಸ್ಟಿಫಿಕೇಶನ್. ಓಕೆ, ಸೊ ಅದರಲ್ಲಿ ಮೇಲ್ ಎಷ್ಟಿದೆ, ಫಿಮೇಲ್ ಎಷ್ಟಿದ್ರೆ ಸಾಕು. ಈಗ ಸ್ಯಾಂಪಲ್ 120 130 500 600 ಇಷ್ಟೇ ಯಾಕೆ ತಗೋಬೇಕು? ಸ್ಯಾಂಪಲ್ ಒಬ್ರನ್ನ ತಗೋಬೋದಲ್ಲ, ಇಬ್ರನ್ನ ತಗೋಬೋದಲ್ಲ. ಸೊ ಅದಾಗಲ್ಲ. ಸೊ ಅದು ಲ್ಯಾಬೊರೇಟರಿ ಸೆಟಪೇ ಬೇರೆ, ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕಲ್ ಅಪ್ಲಿಕೇಶನ್ಸೇ ಬೇರೆ, ಅದರದ್ದು ಡೈರೆಕ್ಷನ್ಸ್ಗಳೇ ಬೇರೆ, ಇದ್ರದ್ದು ಡೈರೆಕ್ಷನ್ಸ್ಗಳೇ ಬೇರೆ. ಸೊ ಹಾಗಾಗಿ ಸ್ಯಾಂಪಲ್ ಅನ್ನ ತೆಗೆದುಕೋಬೇಕು ಅಂತಾರೆ ಎಗೇನ್ ಅದಕ್ಕೆ ಅದರದೇ ಆದಂಥ ಕೆಲವೊಂದು ಮೆಥಡಾಲಜೀಸ್ಗಳಿದೆ, ಸ್ಟ್ರಾಟಜೀಸ್ಗಳಿದೆ. ಅದನ್ನ ನಾವು ಯಾವ ರೀತಿ, ಸೊ ಈಗ ಒಂದು ಟೂಲ್ಸು, ಈ ಟೂಲ್ಸು ರಿಲಯಬಿಲಿಟಿ ಆಗಿರ್ತಕ್ಕಂಥ ಟೂಲ್ಸೇ ತಗೋಬೇಕು. ಯಾಕೆ? 0.60 ಎಬೋ ಇರ್ತಕ್ಕಂಥ ಟೂಲ್ಸ್ನೇ ತಗೋಬೇಕು. ಯಾಕೆ? ಸೊ ಅದಿತ್ತು ಅಂತಂದ್ರೆ ರಿಲಯಬಲ್ ಅಂತ. ಸೊ ಆಲ್ರೆಡಿ ಅದು ಅನೇಕ, ಯಾಕೆ 6.0 ಇದೆ ಅಂತಾರೆ, ಸೊ ಅಷ್ಟಿತ್ತು ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು, ರಿಲಯಬಲ್ ಇದೆ ಅಂತ ನಾವು ಅನ್ಕೋಬಹುದು ಅಂತ ಯಾರೊಬ್ರು ಹೇಳಿರ್ತಾರೆ. ಸೊ ಅವರನ್ನ ಅಲ್ಲಿ ಕೋಟ್ ಮಾಡಬೇಕಾಗುತ್ತೆ. ಸೊ ಹೀಗೆ ರಿಸರ್ಚ್ ಕೆಲವೊಂದು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿಗೆ, ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಕೆಲವೊಂದು ವಿಧಾನಗಳಿಗೆ ಜಸ್ಟಿಫಿಕೇಶನ್ ಅನ್ನು ಕೊಡಬೇಕು. ಜಸ್ಟಿಫಿಕೇಶನ್ ಯಾವ ರೀತಿ ಕೊಡಬೇಕು? ಏಕೆ ಸ್ಯಾಂಪಲ್ 30 ಇರಬೇಕು? ಯಾಕೆ ಸ್ಯಾಂಪಲ್ 360 ಇರಬೇಕು? ಸೊ ಇಂಥವ್ರು ಹೇಳಿದ್ದಾರೆ ಇಂಥ ಎಕ್ಸ್ಪೆರಿಮೆಂಟ್ಗಳಲ್ಲಿ, ಸೊ ಇಂಥ ಸ್ಟಡೀಸ್ಗಳಲ್ಲಿ ಇಷ್ಟು ಸ್ಯಾಂಪಲ್ ಅನ್ನು ಯೂಸ್ ಮಾಡ್ಬೋದು, ಇಷ್ಟು ಪಾಪ್ಯುಲೇಷನ್ ಇದ್ರೆ. ಸೊ ಅಂಥ ಮೂಮೆಂಟಲ್ಲಿ ಅಷ್ಟನ್ನು ತೆಗೆದುಕೊಂಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ನಾವು ಜಸ್ಟಿಫಿಕೇಶನ್ ಅನ್ನು ಕೊಡ್ತಾ ಇದ್ವಿ. ಸೊ ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ROL, ರಿವ್ಯೂ ಆಫ್ ಲಿಟ್ರೇಚರ್. ನಾವು ಪ್ರತಿಯೊಂದು ಕ್ರಮಗಳಿಗೂ, ತೆಗೆದುಕೊಂಡಿರ್ತಕ್ಕಂಥ ಪ್ರೊಸೀಜರ್ಸ್ಗಳಿಗೂ ಒಂದು ಜಸ್ಟಿಫಿಕೇಶನ್ ಕೊಡಬೇಕು ಅಂತಂದ್ರೆ ನಾವು ಅನೇಕ ರಿವ್ಯೂಸ್ಗಳನ್ನು ನಾವು ನೋಡ್ತಾ ಹೋಗ್ಬೇಕು. ಸೊ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ. ಓಕೆ, ಯಾಕೆ ಇದೇ ರೀತಿಯಾದಂಥ ಡೆಫಿನೇಷನ್ಸ್ ಕೊಡಬೇಕು? ಡೆಫಿನೇಷನ್ಸ್ಗೆ ಅಂತ ಬಂದಾಗ ರಿಸರ್ಚ್ ಸ್ಯಾಂಪಲ್, ಓಕೆ, ಸೊ ಅದರಲ್ಲಿ ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಪ್ಯಾರಾಮೆಟ್ರಿಕ್ ಅನ್ನೇ ಯೂಸ್ ಮಾಡಬೇಕು? ಏನಕ್ಕೆ ನಾನ್ ಪ್ಯಾರಾಮೆಟ್ರಿಕ್ ಅನ್ನೇ ಯೂಸ್ ಮಾಡಬೇಕು? ಯಾವ ಪ್ರಾಬಬಿಲಿಟಿ ಸ್ಯಾಂಪಲ್ ಅಂದ್ರೆ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, ಸೊ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅದು ಯಾವ ಸ್ಯಾಂಪಲ್ ಮೆಥಡ್ ಅಲ್ಲಿ ಬರ್ತಾ ಹೋಗುತ್ತೆ? ಏಕೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಸ್ಯಾಂಪಲ್ ಅನ್ನ ಡ್ರಾ ಮಾಡ್ಕೊಂಡಿದೀವಿ ಅಂತಂದ್ರೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗೆ ಹೋಗ್ಬೇಕು. ಏಕೆ ನಾನು ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನು ಯೂಸ್ ಮಾಡ್ಕೋಬೇಕು? ಸೊ ಇದಕ್ಕೆಲ್ಲ ಒಂದು ಜಸ್ಟಿಫಿಕೇಶನ್ಸ್ ಅನ್ನ ನಾವು ಕೊಡ್ಬೋದು. ಸೊ ಡೇಟಾ ನಾರ್ಮಾಲಿಟಿ ಇದೆ ಅಂತ ಅಂದಾಗ ಅದನ್ನ ಹೆಂಗೆ ಜಸ್ಟಿಫೈ ಮಾಡುವಂಥದ್ದು? -2 to +2 ಅಂತ ಅಂದ್ರೆ ಏನು? ಕ್ವಿನೆಸಿಸ್ ಕರ್ಟೆಸಿಸ್ ಅಂತ ಅಂದ್ರೆ ಏನು? ಅದು ಯಾಕೆ -2 to +2 ಬಿಟ್ವೀನ್ ಅಲ್ಲೇ ಬರಬೇಕು? ಸೊ ಇಂಥವ್ರು ಹೇಳಿದ್ದಾರೆ, XYZ ಅನ್ನೋರು ಹೇಳಿದ್ದಾರೆ, ಇಷ್ಟಿದ್ರೆ ನೀವು ಡೇಟಾ ನಾರ್ಮಾಲಿಟಿ ಅಂತ, ನೀವು ಗೋ ಫಾರ್ ಫರ್ದರ್ ಅನಾಲಿಸಿಸ್ ಅಂತ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರವಾಗಿ ಸೊ ಒಂದು ಆರ್ಟಿಕಲ್ ಅನ್ನು ಕೋಟ್ ಮಾಡ್ಕೊಳ್ತೀವಿ. ಆ ಕೋಟ್ ಮಾಡ್ಕೊಂಡು ನಾವು ಡೇಟಾ ಪ್ರೊಸೆಸಸ್ ಅನ್ನ ಮಾಡ್ತಾ ಹೋಗ್ತೀವಿ, ಅಂದ್ರೆ ಫರ್ದರ್ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲ ಅಂತಾರೆ, ನಾವು ಅಲ್ಲಿ ಸ್ಟ್ರಕ್ ಆಗ್ತೀವಿ ಅಂತಂದ್ರೆ, ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ ನಾವು ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ನಾವು ಫರ್ದರ್ ಆಕ್ಟಿವಿಟೀಸ್ಗಳನ್ನ ಮಾಡ್ಲಿಕ್ಕೆ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ರಿವ್ಯೂ ಆಫ್ ಲಿಟ್ರೇಚರ್ಗಳನ್ನ ನಾವು ನೋಡುವಂಥದ್ದು ಬಹಳ ಇಂಪಾರ್ಟೆನ್ಸ್. ಓಕೆ, ಸೊ ಎಲ್ಲೆಲ್ಲಿ ನೋಡ್ಬೋದು ಅಂತಂದ್ರೆ ಇಷ್ಟೆಲ್ಲ ವಿಧಾನಗಳಿದೆ. ಸೊ ಈಗೇನು ತುಂಬಾ ROSಗಳನ್ನು ನೋಡಬೇಕು ಅನ್ನೋದಾದ್ರೆ ತುಂಬಾ ಸೈಟ್ಗಳಿದೆ. ಶೋಧಗಂಗಾ UGC ಡೆವಲಪ್ ಮಾಡಿರೋಂಥದ್ದೇ ಒಂದು ಇದಿದೆ, ಶೋಧಗಂಗಾ ಅಂತ. ಶೋಧಗಂಗಾದಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಏನು ಮಾಡಬೇಕು, ಟೆಂಟೇಟಿವ್
ವೇರಿಯೇಬಲ್ಸ್ಗಳೇನಿದೆಯಲ್ಲ, ಸೊ ಆ ವೇರಿಯೇಬಲ್ಸ್ಗಳನ್ನ ಟೈಪ್ ಮಾಡೋದು ಸಾಕು, ಅದಕ್ಕೆ ರಿಲೇಟೆಡ್ ಎನ್ ನಂಬರ್ ಆಫ್ ಥೀಸಿಸ್ಗಳೇ ಬಂದ್ಬಿಡುತ್ತೆ. ಅಥವಾ ಗೂಗಲ್ ಜಸ್ಟ್ ನಿಮ್ಮ ಟೈಪ್ ವೇರಿಯೇಬಲ್ಸನ್ನು ಟೈಪ್ ಮಾಡಿಬಿಟ್ಟು ರಿಲೇಟೆಡ್ ಸ್ಟಡೀಸ್ ಅಂತ ಕೊಟ್ಬಿಟ್ರೆ ನಿಮಗೆ ತುಂಬ ಸೈಟ್ಗಳು ಬರ್ತಾ ಹೋಗುತ್ತೆ. ಆ ಒನ್ ಬೈ ಒಂದು ನೀವು ಕ್ಲಿಕ್ ಮಾಡ್ತಾ ಹೋದರೆ ಸೊ ನಿಮಗೆ ಎಷ್ಟು ರಿವ್ಯೂ ಆಫ್ ಲಿಟ್ರೇಚರ್ಗಳು ಸಿಗ್ತಾ ಹೋಗುತ್ತೆ. ಅಥವಾ ಸ್ಯಾಂಪಲ್ನ ಡಿಟರ್ಮೈನ್ ಮಾಡೋ ಅಂಥ ಫಾರ್ಮುಲಾ ಏನು, ಎಷ್ಟು ಪಾಪ್ಯುಲೇಷನ್ ಇತ್ತು ಅಂತಾರೆ. ಸೊ ಕೆಲವೊಂದು ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡೋ ಲಿಂಕ್ಗಳೇ ಸಿಕ್ಬಿಡುತ್ತೆ. ಅದನ್ನು ಡೆವಲಪ್ ಮಾಡಿರೋರು ಯಾರು ಅಂತಲೂ ಸಿಗುತ್ತೆ. ಸೊ ನಾವು ನಮ್ಮ ಸ್ಯಾಂಪಲಲ್ಲಿ ನಮ್ಮ ಆಕ್ಟಿವಿಟೀಸಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ ಆ ಕೋಟನ್ನುಗಳನ್ನು ಅಲ್ಲಿ ರೆಫರನ್ನು ಮಾಡ್ಕೋಬಹುದು. ಸೊ ಹೀಗೆ ROLಗಳು ಏನೋ ಪಾತ್ರ ಬಹಳ ಪ್ರಮುಖ ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ. ನಾವು ಸಮಸ್ಯೆಯನ್ನು ತೆಗೆದುಕೊಳ್ಳೋದ್ರಿಂದ ಹಿಡಿದು ಕನ್ಕ್ಲೂಡ್ ಮಾಡೋವರೆಗೂ, ಅಂದರೆ ಒಂದು ಅಪೆಂಡಿಕ್ಸ್ ಅನ್ನೋ ಒಂದು ರಿಪೋರ್ಟ್ ಮಾಡ್ಬೇಕಾದ್ರೆ ಅಪೆಂಡಿಕ್ಸ್ ಅಂತ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಏನೆಲ್ಲ ಸ್ಟೆಪ್ಸ್ಗಳು ಏನೆಲ್ಲ ಚಾಪ್ಟರ್ಸ್ಗಳು ಬರುತ್ತಲ್ಲ, ಸೊ ಅಷ್ಟು ಚಾಪ್ಟರ್ಸ್ಗಳಲ್ಲಿ ಈ ರಿವ್ಯೂ ಆಫ್ ಲಿಟ್ರೇಚರ್ನ ಪಾತ್ರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಂಟ್ರೊಡಕ್ಷನ್ ಏನು ಹೇಳ್ತೀವಿ ನಾವು, ಏನನ್ನ ವೇರಿಯೇಬಲ್ಸ್ಗಳನ್ನು ತೆಗೆದುಕೊಂಡಿದ್ದು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರೋ ಒಬ್ರು ಹೇಳಿರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ಇಟ್ಕೊಳ್ಳಿ, ಸ್ಟ್ರೆಸ್ ಕೋಪಿಂಗ್ ಅಂತಾನೆ ಇಟ್ಕೊಳ್ಳಿ. ಸ್ಟ್ರೆಸ್ ಅಂತ ಅಂದ್ರೆ ಏನು, XYZ ಅಂತವ್ರು ಯಾರೋ ಹೇಳಿರ್ತಾರೆ ಸ್ಟ್ರೆಸ್ ಅಂದ್ರೆ ಏನು, ಅದಕ್ಕೆ ಕಾರಣ ಆಗುವಂಥ ಅಂಶಗಳು ಏನು, ಸಿಂಪ್ಟಮ್ಸ್ಗಳು ಏನು, ಫಿಸಿಕಲ್ಲು, ಕಾಗ್ನೇಟಿವ್, ಎಮೋಷನ್ಸು, ಸೊ ಬೇರೆ ಬೇರೆ ಥರದ್ದು, ಅದು ಹೇಗೆ ಕೋಪಿಂಗ್ ಸ್ಟ್ರಾಟಜೀಸ್ ಮೇಲೆ ತನ್ನದೇ ಆದಂಥ ಪರಿಣಾಮ ಬೀರುತ್ತೆ. ಸೊ ನಾವು ಈಗ ಹೇಳ್ತಾ ಹೋದ್ರೆ ಸಾಕಾಗಲ್ಲ. ಸ್ಟ್ರೆಸ್ ಅಂದರೆ ಏನು, ಸೊ ಯಾರು ಹೇಳಿದ್ದಾರೆ ಸ್ಟ್ರೆಸ್ ಅನ್ನೋದು ಒಂದು ಈಗ ಆಲ್ರೆಡಿ ಸ್ಟಡಿ ಮಾಡಿ ಹೇಳಿರ್ತಾರೆ. ಸೊ ಅಂತರ ವ್ಯಾಖ್ಯಾನಗಳನ್ನು ಡೆಫಿನೇಷನ್ಸ್ಗಳನ್ನೇ ನಾವು ತೆಗೆದುಕೋಬೇಕು. ಸ್ಟ್ರೆಸ್ ಮತ್ತು ಕೋಪಿಂಗ್ ಬಗ್ಗೆ ಯಾರೋ ಒಬ್ಬರು ಸ್ಟಡೀಸ್ಗಳನ್ನು ಹೇಳಿದ್ದಾರೆ. ಸೊ ಈ ರೀತಿಯಾದಂಥ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ದಾರೆ. ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕಾನಿಸಮ್ ಅಂತ ನಾವು ಹೇಳಿರ್ತೀವಿ. ಸೊ ಅದಕ್ಕೆ ಅವ್ರದ್ದು ಒಂದು ಕೊಟೇಶನನ್ನು ನಾವು ಇಲ್ಲಿ ಕೋಟ್ ಮಾಡಬೇಕು, ಅವ್ರ ಹೆಸರನ್ನಲ್ಲಿ ಉಲ್ಲೇಖ ಮಾಡಬೇಕು, ಅಂದರೆ ಜಸ್ಟಿಫೈ ಮಾಡಬೇಕು. ನಾವು ಏನೋ ಒಂದು ಸೆಂಟೆನ್ಸ್ ಹೇಳಿದ್ದೀವಿ, ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಆ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡುವಂಥ ಒಂದು ಕೊಟೇಶನನ್ನು, ಒಂದು ಕೋಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಆ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಲಿಟ್ರೇಚರ್ಸ್ಗಳನ್ನು ನಾವು ಓದಬೇಕು. ಫಾರ್ ಎಕ್ಸಾಂಪಲ್ ನಾವು PhD ಥೀಸಿಸ್ ಅಂತ ಇಟ್ಕೊಳ್ಳಿ, ಸ್ಟ್ರೆಸ್ ಮತ್ತು ಕೋಪಿಂಗ್ ಎರಡು ವೇರಿಯೇಬಲ್, ಅದ್ರ ಜೊತೆಗೆ ಇನ್ನೊಂದು ವೇರಿಯೇಬಲ್ ಏನೋ ತೊಗೊಂಡಿರ್ತೀವಿ. ಸೊ ಅದಕ್ಕೆ ರಿಲೇಟೆಡ್ ತುಂಬ ಸ್ಟಡೀಸ್ಗಳನ್ನು, ತುಂಬ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಫಸ್ಟ್ ಅಧ್ಯಯನ ಮಾಡಬೇಕು. ಸೊ ಏನೇನಿದೆ ನಾವು ಮೊದಲೇ ದೇರ್ ವಿಲ್ ಬಿ ಪಾಸಿಟಿವ್, ದೇರ್ ವಿಲ್ ಬಿ ನೆಗೆಟಿವ್, ದೇರ್ ವಿಲ್ ಬಿ ದ್ಯಾಟ್, ದೇರ್ ವಿಲ್ ಬಿ ದಿಸ್ ಅನ್ನೋ ರೀತಿಯಾಗಿ ಅಸಂಪ್ಷನ್ಸ್ಗೆ ಹೋಗಬಾರ್ದು. ಏನು ಮಾಡಬೇಕು, ಫಸ್ಟ್ ಸ್ಟಡೀಸ್ ಮಾಡಬೇಕು. ಸೊ ಏನು ಹೇಳ್ತಾ ಇದೆ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು. ನಂತರದಲ್ಲಿ ನಮ್ಮದೇ ಆದಂಥ ಒಂದು ರಿಸರ್ಚ್ ಪ್ರಪೋಸಲನ್ನು ರೆಡಿ ಮಾಡಬೇಕು. ಸೊ ಇದೊಂದು ನಾವು ಏನೇ ಒಂದು ಅಧ್ಯಯನ ಮಾಡೋದಕ್ಕೂ ಮುಂಚೆ ಫಸ್ಟು ಅದಕ್ಕೆ ಕಂಟೆಂಟನ್ನು ರೆಡಿ ಮಾಡ್ಕೋಬೇಕು. ಕಂಟೆಂಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡೆಫಿನೇಷನ್ಸ್ ಏನು ಅನ್ನೋದೆಲ್ಲ ನಾವು ನೋಡ್ಕೋಬೇಕು. ನಂತರದಲ್ಲಿ ಆ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗೆ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಅದು ಹತ್ರ ಆಗಿದೆ ಅಂತ ಅಂದಾಗ ನೆಕ್ಸ್ಟ್ ಮೂವ್ ಫಾರ್ವರ್ಡ್ ಅನ್ನೋ ರೀತಿಯಾಗಿ ಇರಬೇಕು. ಸೊ ಅದಕ್ಕೆ ಈ ROLಗಳ ಪಾತ್ರ ಬಹಳ ಪ್ರಮುಖ. ನೆಕ್ಸ್ಟ್ ಪ್ರಾಕಲ್ಪನೆಯನ್ನು ರಚಿಸುವುದು. ಪ್ರಸ್ತುತ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾದ್ರೆ ಮೊದಲು ಸಂಶೋಧನೆಗೆ ಸಂಬಂಧಿಸಿದ ಪ್ರಾಕಲ್ಪನೆಗಳನ್ನು ರಚಿಸಿಕೊಳ್ಬೇಕಾಗುತ್ತೆ. ಅಂದ್ರೆ ಸ್ಟ್ರೆಸ್ ಮತ್ತೆ ಕೋಪಿಂಗ್ ಮೆಕ್ಯಾನಿಸಮ್ ಎರಡು ವೇರಿಯೇಬಲ್ಸ್ ಇದೆ. ಸ್ಟ್ರೆಸ್ ಮತ್ತೆ ಕೋಪಿಂಗ್ ಮೆಕ್ಯಾನಿಸಮ್ಗೆ ಎರಡು ವೇರಿಯೇಬಲ್ ನಡುವೆ ಸಂಬಂಧ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದು ಪಾಸಿಟಿವ್ ರಿಲೇಷನ್ಶಿಪ್ ಇದೆಯಾ, ನೆಗೆಟಿವ್ ರಿಲೇಷನ್ಶಿಪ್ ಇದೆಯಾ ನಮಗೆ ಗೊತ್ತಿಲ್ಲ. ಸೊ ಬ್ಲೈಂಡ್ ಆಗಿ ನಾವು ಏನಾದರೂ ಏನೂ ರಿವ್ಯೂ ಆಫ್ ಲಿಟ್ರೇಚರೇ ಇಲ್ಲ ಅವೆರಡು, ಸೊ ಇದು ಫ್ರೆಶ್ ಸ್ಟಡಿ ಅಂತ ಅಂದ್ಕೊಳ್ಳಿ. ಸೊ ಅಂಥ ಮೂಮೆಂಟಲ್ಲಿ ನಾವು ಒಂದು ನಲ್ ಹೈಪೋಥಿಸಿಸ್ ಅಂತ ಹಾಕೊಳ್ತೀವಿ, ಒಂದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹಾಕೊಳ್ತೀವಿ. ನಲ್ ಹೈಪೋಥಿಸಿಸ್ ಹಾಕೊಳ್ಳೋದಾದ್ರೆ ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹಾಕೊಳ್ತೀವಿ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ದೇರ್ ವಿಲ್ ಬಿ ಎ ರಿಲೇಷನ್ಶಿಪ್, ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹಾಕೊಳ್ತೀವಿ. ಏಕೆಂತಂದರೆ ಎಕ್ಸಾಕ್ಟ್ ರೀಸನ್ಸ್ ಅಥವಾ ಎಕ್ಸಾಕ್ಟ್ ರಿಲೇಷನ್ಶಿಪ್ ನಮಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳು ಸ್ಟ್ರೆಸ್ ಮತ್ತು ಕೋಪಿಂಗಿಗೆ ಆಗೋಗಿದೆ. ಅಂಥ ಮೂಮೆಂಟಲ್ಲಿ ನಾವು ಪ್ರಾಕಲ್ಪನೆಯನ್ನು ಹಾಕೋಬೇಕು, ಪ್ರಾಕಲ್ಪನೆಯನ್ನು ರಚಿಸ್ಕೋಬೇಕು. ಸೊ ಅವಾಗ ಏನು ಮಾಡಬೇಕು, ಸೊ ಏನಿದೆ, ಏನು ಡೈರೆಕ್ಷನ್ಸಲ್ಲಿ ಈಗ ಆಲ್ರೆಡಿ ಸ್ಟಡೀಸ್ ಆಗಿದೆ ಅದನ್ನು ನೋಡಿಕೊಂಡು, ಸೊ ಕೆಲವೊಂದು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ದೇರ್ ವಿಲ್ ಬಿ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಬರುತ್ತೆ.
ಅದಕ್ಕೆ ಸ್ಟಡೀಸ್ಗಳನ್ನು ನಾವು ನೋಡ್ತೀವಿ. ಅದರದ ಡೈರೆಕ್ಷನ್ ಆಧಾರದ ಮೇಲೆ ನಾವು ಒಂದು ಹೈಪೋಥಿಸಿಸ್ನ ರೆಡಿ ಮಾಡ್ತೀವಿ. ಏನಂತ, ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ. ಸೊ ಅಂತಹ ಹೈಪೋಥಿಸಿಸ್ಗಳನ್ನು ನಾವು ರಚನೆ ಮಾಡಲಿಕ್ಕೆ ಸೊ ಹಿಂದೆ ಆಗಿರ್ತಕ್ಕಂಥ ಸಂಶೋಧನಾ ವರದಿಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಒಂದು ಆಬ್ಜೆಕ್ಟಿವ್ ಇಟ್ಕೊಳ್ತೀವಿ, ಒಂದು ಹೈಪೋಥಿಸನ್ನು ನಾವು ಫ್ರೇಮ್ ಮಾಡ್ಕೊಳ್ತೀವಿ ಅಂತಂದರೆ ನಾವು ಎಕ್ಸಿಸ್ಟೆಡ್ ಲಿಟ್ರೇಚರ್ಸ್ಗಳನ್ನು ನಾವು ರಿವ್ಯೂ ಮಾಡಬೇಕು. ಎಕ್ಸಿಸ್ಟೆಡ್ ಲಿಟ್ರೇಚರ್ಸ್ಗಳನ್ನು ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಅದರ ಡೈರೆಕ್ಷನ್ನ ಆಧಾರದ ಮೇಲೆ ನಾವು ನಮ್ಮ ಆಕ್ಟಿವಿಟೀಸ್ನ, ರಿಸರ್ಚ್ ಆಕ್ಟಿವಿಟೀಸ್ನ ಒಂದು ಟೆಂಟೇಟಿವ್ ಹೈಪೋಥಿಸಿಸ್ಗಳನ್ನು ರಚನೆ ಮಾಡ್ತೀವಿ. ಓಕೆ, ಸೊ ಈಗೆಲ್ಲ ನಲ್ ಹೈಪೋಥಿಸು, ಆಲ್ಟರ್ನೇಟಿವ್ ಹೈಪೋಥಿಸು ಏನು ಅಥವಾ ರಿಸರ್ಚ್ ಗ್ಯಾಪನ್ನು ನಾವು ಅಸೆಸ್ ಮಾಡಬೇಕು ಅಂತ ಅಂದಾಗ ನಲ್ ಹೈಪೋಥಿಸು ಮತ್ತು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಜೊತೆಗೆ ಹೋಗ್ತೀವಿ. ಈಗ ಆಲ್ರೆಡಿ ಇರ್ತಕ್ಕಂತಹ ಒಂದು ಸ್ಟಡೀಸ್ಗಳನ್ನು ಹೊಸದಾಗಿ ಹೊಸ ಡೈರೆಕ್ಷನ್, ಹೊಸ ಫಾರ್ಮೇಷನ್ಸ್ ಅಲ್ಲಿ ನಾವೇನಾದ್ರು ಮಾಡ್ತೀವಿ ಅನ್ನೋದಾದ್ರೆ ನಾವು ಡೈರೆಕ್ಟಿವ್ ಹೈಪೋಥಿಸಿಸ್ಗಳನ್ನು ನಾವು ಹಾಕೋಬೇಕಾಗುತ್ತೆ. ಸಂಶೋಧನಾ ವಿಧಾನಗಳನ್ನ ರಚಿಸುವುದು. ಒಮ್ಮೆ ನಾವು ಪ್ರಾಕಲ್ಪನೆಗಳನ್ನ ರಚಿಸಿಕೊಂಡ ನಂತರ ಸಂಶೋಧನಾ ವಿಧಾನವನ್ನ ಅಥವಾ ಸಮಸ್ಯೆ ರೂಪದ ಆಧಾರದ ಮೇಲೆ ಯಾವ ರೀತಿಯ ದತ್ತಾಂಶವನ್ನು ಪಡೆಯಬೇಕು ಎಂಬುದರ ಆಧಾರದ ಮೇಲೆ ರಚಿಸ್ಕೋಬೇಕಾಗುತ್ತೆ. ಓಕೆ, ಸೊ ಏನೆಲ್ಲ ಪ್ರೊಸೀಜರ್ಸ್ ಅಂದರೆ ಮೆಥಡಾಲಜಿ ಪಾರ್ಟ್ ಏನಿದೆಯಲ್ಲ, ಸೊ ರಿಸರ್ಚ್ ಟೈಟಲ್ ಇಂದ ಹಿಡಿದು ವೇರಿಯೇಬಲ್ಸ್, ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್, ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ಲು, ಸ್ಟಡಿ ಅಥವಾ ಯೂನಿಟ್ಸ್ ಆಫ್ ಸ್ಟಡಿ ಯಾವುದು, ಸ್ಟಡಿ ಸ್ಯಾಂಪಲಿಂಗ್ ಮೆಥಡ್ ಯಾವುದು, ಸ್ಯಾಂಪಲ್ ಸೈಜ್ ಏನು, ಸ್ಯಾಂಪಲ್ ಡಿಸೈನ್ ಯಾವುದು. ಸೊ ಎಲ್ಲದನ್ನು ಸಹ ಒಂದು ಸಂಶೋಧನಾ ವಿಧಾನಗಳ ಕೆಲವೊಂದು ದತ್ತಾಂಶಗಳ ಆಧಾರದ ಮೇಲೆ ಯಾವ ರೀತಿಯಾದಂಥ ದತ್ತಾಂಶಗಳನ್ನು ಪಡೆಯಬೇಕು ಎಂಬುದರ ಆಧಾರದ ಮೇಲೆ ಕೆಲವೊಂದು ವಿಧಾನಗಳನ್ನು, ಸಂಶೋಧನಾ ವಿಧಾನಗಳನ್ನು ಸೈಂಟಿಫಿಕ್ ಆಗಿ ರಚಿಸ್ಕೋಬೇಕಾಗುತ್ತೆ. ನಮೂನೆ ಮತ್ತು ನಮೂನೆ ವಿನ್ಯಾಸವನ್ನು ಗುರುತಿಸುವುದು. ಸೊ ನಮೂನೆ ಗುರುತಿಸೋದಕ್ಕೂ ಮುಂಚೆ ಯೂನಿವರ್ಸ್ ಆಫ್ ದ ಸ್ಟಡಿಯನ್ನು ಗುರುತಿಸ್ಕೋಬೇಕು, ಅಥವಾ ಒಂದು 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 ಬೌಂಡ್ರೀಸ್, ಒಂದು ಎಲ್ಲೆ, ಒಂದು ವ್ಯಾಪ್ತಿಯನ್ನು ನಾವು ಹಾಕೋಬೇಕು. ಸ್ಟ್ರೆಸ್ ನಾವು ಹೈಸ್ಕೂಲ್ ಸ್ಟೂಡೆಂಟ್ಸ್ದು ಅಥವಾ ಪಿ ಯು ಸಿ ಸ್ಟೂಡೆಂಟ್ಸ್ದು ನಾವು ಒಂದು ಸ್ಟ್ರೆಸ್, ಅಕಾಡೆಮಿಕ್ ಸ್ಟ್ರೆಸ್, ಕೋಪಿಂಗ್ ಮೆಕ್ಯಾನಿಸಮ್ ಅನ್ನು ಅಸೆಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ನಮ್ಮ ಸ್ಟಡೀಸಲ್ಲಿ. ಏಕೆಂತಂದರೆ ಸೂಸೈಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ರಿಸಲ್ಟ್ ಬಂದರೆ ಸಾಕು ಎಲ್ಲ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ, ಆ ಆಲೋಚನೆಯಲ್ಲಿ ಇರ್ತಾರೆ, ಡಿಪ್ರೆಷನ್ಸ್ಗೆ ಒಳಗಾಗ್ತಾರೆ. ಸೊ ಇವೆಲ್ಲ ಸಮಸ್ಯೆಗಳಿದೆ. ಅದಕ್ಕೆ ಅಸೆಸ್ ಮಾಡಬೇಕು ಅಂತಾರೆ ಅವ್ರು ಯಾವ ಲೆವೆಲಲ್ಲಿ ಸ್ಟ್ರೆಸ್ಗೆ ಒಳಗಾಗಿದ್ದಾರೆ ಅನ್ನೋದು ಒಂದು ಪ್ರಾಬ್ಲಮನ್ನು ನಾವು ಅಸೆಸ್ ಮಾಡಬೇಕು. ಆ ಸಮಸ್ಯೆಗೆ ಅಂದರೆ ಇರ್ತಕ್ಕಂಥ ಒಂದು ಸ್ಟ್ರೆಸ್ಗೆ ಯಾವ ರೀತಿಯಾದಂಥ ಕೋಪಿಂಗ್ ಮೆಕ್ಯಾನಿಸಮ್ಗಳನ್ನು ಆ ಏಜ್ ರೇಂಜಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಅಂಥ ಒಂದು ಸಮಸ್ಯೆಗಳನ್ನು ಹಾಕೊಂಡಿದ್ದೀವಿ ಅಂತ ಅಂದಾಗ ನಾವು ಟೈಟಲ್ ಆಗಿ ಭಾರತದ PUC ಅಥವಾ 10+2 ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟ್ರೆಸ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ ಅಸೆಸ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಅಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಆ ರೀತಿಯಾಗಿ ನಾವು ಟೈಟಲನ್ನು ಇಟ್ಕೊಂಡು ಕೇವಲ ಬೆಂಗಳೂರಲ್ಲಿ ಯಾರ್ಯಾರು ಸಿಗ್ತಾರೆ, ನಮಗೆ ಕೈಗೆ ಯಾರು ಸಿಗ್ತಾರೆ, ಸೊ ಅಂಥವ್ರ ಕಡೆಯಿಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರೆ ಅದು ರಿಲೆವೆಂಟ್ ಅಂತ ಅನ್ಸೋದಿಲ್ಲ. ನಮೂನೆ ಅಂದರೆ ಸ್ಯಾಂಪಲ್ ಮತ್ತು ಸ್ಯಾಂಪಲ್ ವಿನ್ಯಾಸವನ್ನು ಗುರುತಿಸೋದು ಯಾವುದರ ಆಧಾರದ ಮೇಲೆ ಅಂತಂದರೆ ನಾವು ಪಾಪ್ಯುಲೇಷನ್ ಯಾವನಿದೆ. ಪಾಪ್ಯುಲೇಷನ್ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ಅಲ್ಲ. ನಾವು ಯಾರ ಮೇಲೆ, ಯಾವ ಏಜ್ ಗ್ರೂಪ್ನವ್ರ ಮೇಲೆ ನಾವು ಅಸೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಅಡೋಲಸೆಂಟ್ನ ಅಸೆಸ್ ಮಾಡ್ತೀವಿ ಸ್ಟ್ರೆಸ್ ಲೆವೆಲ್ ಅಂತ ಇಲ್ಲ. ಅಡೋಲಸೆಂಟ್ಸ್ ಎಲ್ಲ ಕೋಪಿಂಗ್ ಮೆಕ್ಯಾನಿಸಮ್ನ ನಾವು ಅಸೆಸ್ ಮಾಡ್ತೀವಿ ಅಂತ ಇಲ್ಲ. ಅದರಲ್ಲಿ SSLC, PUC, ಸೊ ಅದರಲ್ಲಿ ಎಕ್ಸ್ಕ್ಲೂಸಿವ್ ಕ್ರೈಟೀರಿಯಾ ಮತ್ತು ಇನ್ಕ್ಲೂಸಿವ್ ಕ್ರೈಟೀರಿಯಾ ಅಂತ ಬರೋದು. ಇನ್ಕ್ಲೂಷನ್ ಕ್ರೈಟೀರಿಯಾ ಯಾರನ್ನ ಅದರಲ್ಲಿ ಸೇರಿಸ್ಕೊಂಡಿದ್ದೀವಿ, ಯಾರನ್ನ ಬಿಟ್ಟಿದ್ದೀವಿ. ಓಕೆ, ಸೊ ಅದರಲ್ಲಿ ಯಾವ ಏಜ್ ಗ್ರೂಪ್ನವರು ಅಥವಾ ಯಾವ ಎಕನಾಮಿಕ್ ಸ್ಟೇಟಸ್ಸು ಅಥವಾ ಯಾವ ಫೈನಾನ್ಷಿಯಲ್ ಕಂಡೀಷನ್ ಅಥವಾ ಯಾವ ಏರಿಯಾ, ಯಾರನ್ನ ಅದರಲ್ಲಿ ಸೇರಿಸ್ಕೋಬೇಕು, ಯಾವ್ದ್ರಲ್ಲಿ ಬಿಟ್ಟಿದ್ವಿ, ಅದನ್ನೆಲ್ಲ ಮೆಥಡಾಲಜಿನಲ್ಲಿ ನಾವು ಸೇರಿಸ್ಕೋಬೇಕು. ಸೊ ಇದೆಲ್ಲ ನಾವು ನಮೂನೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ನಾವು ಒಂದು ಸ್ಟಡಿ ಪಾಪ್ಯುಲೇಷನನ್ನು ಗುರುತಿಸ್ಕೋಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಯಾರೆಲ್ಲ SSLC ಓದ್ತಾ ಇದ್ದಾರೆ, SSLC ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಸ್ಟ್ರೆಸ್ ಲೆವೆಲ್, ಕೋಪಿಂಗ್ ಮೆಕ್ಯಾನಿಸಮನ್ನು ಅಸೆಸ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ
ಟೈಟಲಲ್ಲೂ ಅಷ್ಟೇ ಇರಬೇಕು. ಬೆಂಗಳೂರು ನಗರದ SSLC ವಿದ್ಯಾರ್ಥಿಗಳ ಸ್ಟ್ರೆಸ್ ಲೆವೆಲ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ ಅಧ್ಯಯನ. ಸೊ ಅವಾಗ ಬೆಂಗಳೂರಲ್ಲಿ 4 ಝೋನ್ ಅಥವಾ 8 ಝೋನ್ ಅಂತ ಏನು ಇದೆ, ಸೊ ಅಷ್ಟು ಝೋನಿಂದ ಅದರಲ್ಲಿ ಪ್ರೈವೇಟು ಅಥವಾ ನಾವು ಪ್ರೈವೇಟ್ ಅಂತ ಮೆನ್ಷನ್ ಮಾಡಿಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಗೌರ್ಮೆಂಟ್ ಸ್ಕೂಲ್ಗಳಿಂದನೂ ಸೆಲೆಕ್ಟ್ ಮಾಡ್ಕೋಬೇಕು ಸ್ಯಾಂಪಲನ್ನು. ಪ್ರೈವೇಟ್ಸ್ ಅಂದರೆ ಆ ಪ್ರಪೋರ್ಷನ್ಸ್ನ ಆಧಾರದ ಮೇಲೆ. ಸೊ ಅವಾಗ ಏನು ಮಾಡಬೇಕು, ಅಂಕಿಅಂಶಗಳು, ಸರ್ಕಾರದ ಅಂಕಿಅಂಶಗಳು ಏನಿದೆ ಅಂತ ನಾವು ನೋಡಬೇಕು. ಸೊ ಏನಿದೆ, ಗೌರ್ಮೆಂಟ್ ಶಾಲೆಗೆ ಸೇರಿರ್ತಕ್ಕಂಥ ಎನ್ರೋಲ್ ಆಗಿರ್ತಕ್ಕಂಥ SSLC ವಿದ್ಯಾರ್ಥಿಗಳು ಎಷ್ಟು, ಪ್ರೈವೇಟ್ ಸ್ಕೂಲ್ಗೆ SSLC ವಿದ್ಯಾರ್ಥಿಗಳು ಎನ್ರೋಲ್ ಆಗಿರ್ತಕ್ಕಂಥ ಸಂಖ್ಯೆ ಎಷ್ಟು, ಅದರಲ್ಲಿ ಮೇಲ್ ಎಷ್ಟು ಫೀಮೇಲ್ ಎಷ್ಟು. ಸೊ ಇದರಲ್ಲೂ ಅಷ್ಟೇ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಪ್ರಪೋರ್ಷನ್ಸ್ ಇದೆ, ಅದಕ್ಕೆ ತಕ್ಕಂತೆ ಸ್ಯಾಂಪಲನ್ನು ತಗೋಬಹುದು. ಸೊ ಹೀಗೆ ನಾರ್ತಲ್ಲಿ ಝೋನಿಂದ ಎಷ್ಟು ಸ್ಕೂಲು, ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಸೌತ್ ಝೋನಿಂದ ಎಷ್ಟು ಶಾಲೆ, ಸೊ ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಅದರಲ್ಲಿ ಪ್ರೈವೇಟು ಮತ್ತು ಗೌರ್ಮೆಂಟು. ಸೊ ಈಸ್ಟ್ ವೆಸ್ಟ್ ಅದೇ ರೀತಿ ಎಷ್ಟೆಷ್ಟು ಪ್ರಪೋರ್ಷನ್ಸ್ ವಿದ್ಯಾರ್ಥಿಗಳು ಸೇರ್ಪಡೆ ಆಗಿದ್ದಾರೆ, ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ನಾವು ಪಿಕ್ ಮಾಡಬೇಕು, ಅದರಲ್ಲಿ ಮೇಲ್ ಎಷ್ಟು, ಅದರಲ್ಲಿ ಫೀಮೇಲ್ ಎಷ್ಟು. ಅದೇ ರೀತಿ 8 ಝೋನ್ಗಳಿಂದ ನಾವು ಅಂದರೆ ಸ್ಯಾಂಪಲನ್ನು ಪಡ್ಕೋಬೇಕು. ಸೊ ಇದು ಸಿಸ್ಟಮೆಟಿಕಲ್ ಆಗುತ್ತೆ. ಓಕೆ, ಸೊ ನಾವು ಭಾರತದಲ್ಲಿ ಓದ್ತಾ ಇರ್ತಕ್ಕಂತಹ SSLC ವಿದ್ಯಾರ್ಥಿಗಳ ಸ್ಟ್ರೆಸ್ ಲೆವೆಲ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ಸ್ನ ಅಸೆಸ್ ಮಾಡುವ ಒಂದು ಅಧ್ಯಯನ ಅಂತ ಹಾಕ್ಕೊಂಡು, ಬೆಂಗಳೂರಲ್ಲಿ ಯಾರು ಸಿಗ್ತಾರೆ SSLC ಓದ್ತಾ ಇರ್ತಕ್ಕಂಥವ್ರು, ಅವ್ರ ಕಡೆಯಿಂದ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ಒಂದು ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ರೆ ಅದು ಗ್ಲೋಬಲ್ಗೆ ಆಗುತ್ತೆ ಅಂತ, ನಾವು ಅಪ್ಲಿಕೇಬಲ್ ಆಗುತ್ತೆ ಅಂತ ಜನರಲೈಸೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಬೆಂಗಳೂರಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಂತ ತೆಗೆದುಕೊಂಡು ಯಾವ್ದಾದ್ರು 1 ಸ್ಕೂಲು 2 ಸ್ಕೂಲನ್ನು ನಾವು ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಒಂದು 200-300 ಜನನ್ನ ನಾವು ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಅಸೆಸ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಬೆಂಗಳೂರು ಅಂತ ಬಂದರೆ ಸೊ ಅಷ್ಟು ಶಾಲೆಗಳಲ್ಲಿ ಒಂದೊಂದು ಶಾಲೆಗಳನ್ನು ಪಿಕ್ ಮಾಡಿಕೊಂಡು ರ್ಯಾಂಡಮ್ ಆಗಿ, ಸೊ ಅವುಗಳಲ್ಲಿ ಇಷ್ಟಿಷ್ಟು ವಿದ್ಯಾರ್ಥಿಗಳಂತ ತೆಗೆದುಕೊಂಡು ಸಿಸ್ಟಮೆಟಿಕ್ ಅದನ್ನು ಸ್ಟ್ರಾಟಿಫೈಡ್ ಸ್ಯಾಂಪಲಿಂಗ್ ಮೆಥಡ್ಗಳು ತುಂಬ ಇದೆ. ವಿನ್ಯಾಸ ಅಂತ ಹೇಳಿದಾರಲ್ಲ, ಸೊ ಅದರ ವಿನ್ಯಾಸ. ಸೊ ಪ್ರಾಬಬಿಲಿಟಿನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸಲ್ಲಿ 8ರಿಂದ 10 ಡಿಫ್ರೆಂಟ್ ಸ್ಟ್ರಾಟಜೀಸ್ಗಳು ಬರುತ್ತೆ, ಮೆಥಡ್ಸ್ಗಳು ಬರುತ್ತೆ. ಸೊ ಅದರಲ್ಲಿ ನಮ್ಮ ಸ್ಟಡೀಸ್ಗೆ ಯಾವುದು ರಿಲೆವೆಂಟು, ಯಾವುದನ್ನು ನಾವು ಅಲ್ಲಿ ಅಪ್ಲೈ ಮಾಡ್ಕೋಬೇಕು, ಸೊ ಅದರ ಆಧಾರದ ಮೇಲೆ ನಾವು ಸ್ಯಾಂಪಲನ್ನು ನಿರ್ಧಾರ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಮೇಲ್ ಎಷ್ಟು ತಗೋಬೇಕು, ಫೀಮೇಲ್ ಅಂದರೆ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ ಅಂತ ಬರುತ್ತೆ. ನಾವು ಜೆಂಡರ್ ಡಿಫ್ರೆನ್ಸ್ ನೋಡ್ತಾ ಇದ್ವಿ, ಮೇಲ್ ಮತ್ತು ಫೀಮೇಲ್ ಇರಬೇಕು. ಏರಿಯಾ ವೈಸ್ ಏನಾದರೂ ಡಿಫ್ರೆನ್ಸ್ ನೋಡ್ತಾ ಇದ್ವಿ ಅಂದರೆ ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ ಅಂತ ಏನಾರ ಡಿಫ್ರೆನ್ಸ್ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ರೂರಲ್ ಏರಿಯಾದಲ್ಲಿ ಇಷ್ಟು ಜನ ತಗೋಬೇಕು, ಅರ್ಬನ್ ಏರಿಯಾದಲ್ಲಿ ಇಷ್ಟು ಜನ ತಗೋಬೇಕು. ಏಜ್ ವೈಸ್, ಸೊ ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸ್ನ ಸ್ಟ್ರೆಸ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಟೈಟಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ 8th, 9th, 10th ಅಂತ ಬರ್ತಾರೆ. ಅಥವಾ ಅಡೋಲಸೆಂಟ್ ವಿದ್ಯಾರ್ಥಿಗಳ ಸ್ಟ್ರೆಸ್ ಮತ್ತು ಕೋಪಿಂಗ್ ಅಂದರೆ ಅದರ ಟೈಟಲ್ ಮೇಲೆ ನಾವು ತೆಗೆದುಕೊಳ್ಳುವಂತಹ ಡೆಮೋಗ್ರಫಿಕ್ ವೇರಿಯಬಲ್ಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸ್ಪರ್ಟ್ಸ್ ಜೊತೆಗೆ ಇದನ್ನೆಲ್ಲ ನಾವು ಡಿಸೈನ್ ಮಾಡಬೇಕು ಅಂತಂದರೆ ಚರ್ಚೆ ಮಾಡಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತಂದರೆ ಎಲ್ಲಿಂದ ಬರುತ್ತೆ, 12 ಇಯರ್ಸಿಂದ 20 ಇಯರ್ಸ್ವರೆಗೂ ಬರುತ್ತೆ. ಸೊ ಏಜ್ ವೈಸ್ ಪ್ರತಿಯೊಂದು ಏಜ್ಗೂ, ಸೊ ಓಕೆ ಅರ್ಲಿ ಅಡೋಲಸೆಂಟ್ಗೂ ಲೇಟ್ ಅಡೋಲಸೆಂಟ್ಗೂ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಅವ್ರ ಜೊತೆ ಇರ್ತಕ್ಕಂಥ ಡಿಫ್ರೆನ್ಸಸ್ಗಳನ್ನು ತೆಗೆದುಕೋಬೇಕು ಅಂತಂದರೆ, ಓಕೆ ಸೊ 12th 30th ಏಜ್ ಇರೋವಂಥವ್ರು, 40th ಏಜ್ ಇರೋವಂಥವ್ರು, ಸೊ ಅಲ್ಲಿ ಅಪ್ ಟು 20th, ಸೊ ಏನೆಲ್ಲ ಓದ್ತಿರ್ತಾರೆ, ಸೊ ಅಂಥವ್ರನ್ನೆಲ್ಲ ಕಡೆಯಿಂದನೂ ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವ್ರಗಳ ನಡುವೆ ಇರ್ತಕ್ಕಂತಹ ಡಿಫ್ರೆನ್ಸಸ್ಸನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಟಿ ಟೆಸ್ಟ್ ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಅನೋವಾ ಯೂಸ್ ಮಾಡಬೇಕಾಗುತ್ತೆ. ಸೊ ಹೀಗೆ ವಿನ್ಯಾಸವನ್ನು ನಾವು ನಮೂನೆ ವಿನ್ಯಾಸವನ್ನು ಅಥವಾ ಗುರುತಿಸ್ಕೋಬೇಕು ಅಂತಂದರೆ ನಮ್ಮ ಸ್ಟಡೀಸ್ ಯಾವುದು, ನೇಚರ್ ಆಫ್ ದ ಸ್ಟಡೀಸ್ ಏನು ಡಿಮ್ಯಾಂಡ್ ಮಾಡುತ್ತೆ, ಅಥವಾ ಯಾವ ರೀತಿಯಾದಂಥ ಸ್ಯಾಂಪಲನ್ನು ಟೈಟಲನ್ನು ಹಾಕ್ಕೊಂಡಿದ್ದೀವಿ, ಅದಕ್ಕೆ ರಿಲೆವೆಂಟ್ ಆಗಿರ್ತಕ್ಕಂಥ ಸ್ಯಾಂಪಲ್ ನಮೂನೆ ಇದೆಯಾ, ವಿನ್ಯಾಸಗಳನ್ನು ಅದಕ್ಕೆ ಪ್ರಾಬಬಿಲಿಟಿ ನಾನ್ ಪ್ರಾಬಬಿಲಿಟಿ ಅದ್ರ ಪ್ರಕಾರವಾಗಿ ನಾವು ತೆಗೆದುಕೊಳ್ತಾ ಇದೀವಾ. ಸೊ ಒಂದು ಸೈನ್ಸ್ ಇದೆ, ಅದರಲ್ಲಿ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ಆ ಸೈಂಟಿಫಿಕ್ ಮೆಥಡನ್ನು ಈ ನಮೂನೆ ಮತ್ತು ನಮೂನೆ ವಿನ್ಯಾಸವನ್ನು ಗುರುತಿಸುವಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಏನಂತಂದರೆ, ಸಂಶೋಧನೆಗೆ ತೆಗೆದುಕೊಳ್ಳುವ ನಮೂನೆಯು ಒಟ್ಟು ಜನ ಸಮುದಾಯವನ್ನು ಹೊಂದಿರುವಂತಹ ಎಲ್ಲ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವಂತಹ ಸಮೂಹವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ.
ಅಂದ್ರೆ ನಾರ್ಮಲಿ ನಾವೇನಾರ ಒಂದು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಡೇಟಾವನ್ನ ಒಂದು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ಗೆ ಏನಾದ್ರು ನಾವು ಅಪ್ಲೈ ಮಾಡಿದ್ದೆ ಆದ್ರೆ ಸೊ ಡೇಟಾ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾರ್ಮಲಿ. ಅಂದ್ರೆ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಇದೆಯಲ್ಲ, ಬೆಲ್ ಶೇಪ್ಡ್ ಕರ್ವ್ ಅಂತ ಕರೀತಾರಲ್ಲ, ಆ ಬೆಲ್ ಶೇಪ್ಡ್ ಕರ್ವ್ಗೆ ನಾವು ಏನಾರ ಹಾಕಿದ್ರೆ ಪ್ರಾಬಬಿಲಿಟಿ ಕರ್ವ್ಗೆ ಅದು ನಾರ್ಮಲ್ ಸಾಮಾನ್ಯ ಸಂಭಾವ್ಯ ರೇಖೆನ ತರವಾಗೆ ಇರಬೇಕು. ಸೊ ಆಗಿದ್ದಾಗ ಮಾತ್ರ ಆ ಡೇಟಾ ಈಸ್ ಅಕ್ಸೆಪ್ಟಬಲ್ ಫಾರ್ ಫರ್ದರ್ ಅನಾಲಿಸಿಸ್. ಸೊ ಅದಕ್ಕೆ ಕರ್ಟಸಿಸ್ ಮತ್ತು ಕ್ವಿನೆಸಿಸ್ ಅಂತ ಕರೀತಾರೆ. ಸೊ ಅವುಗಳು ವಿತಿನ್ ಅ ರೇಂಜ್ ಅಲ್ಲಿ ಬಂತು ಅಂತಂದ್ರೆ ಸೊ ನಾವು ಆ ಡೇಟಾವನ್ನ ನಾವು ಸಂಶೋಧನೆಗೆ ಬಳಸ್ಕೋಬಹುದು. ಅಂದ್ರೆ ಆ ಡೇಟಾ ಏನಿದೆ ಅಂತಾರೆ ಆ ಸಮೂಹವನ್ನೇ ಪ್ರತಿನಿಧಿಸುವಂತಹ ಎಲ್ಲ ಗುಣಲಕ್ಷಣಗಳು ಆ ನಮೂನೆಯಲ್ಲಿ ಇದೆ. ಸೊ ಆ ನಮೂನೆಯಲ್ಲಿ ಇದೆ ಆ ಗುಣಲಕ್ಷಣಗಳು ಅಂತ ನಾವು ಅನ್ಕೋಬೇಕು ಅಂತಂದ್ರೆ ಸ್ಟ್ಯಾಟಿಸ್ಟಿಕಲಿ ನಾವು ಅದು ಪ್ರೂವ್ ಆಗ್ಬೇಕಾಗುತ್ತೆ, ಅದನ್ನ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ತುಂಬಾ ಯೂಸ್ ಆಗಿರಬಾರ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ವಿತಿನ್ ಅ ರೇಂಜ್ ಅಂದ್ರೆ DF ಮೇಲೆ ಅದು ಡಿಗ್ರೀಸ್ ಆಫ್ ಫ್ರೀಡಮ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾವು ಏನು ಪಾಪ್ಯುಲೇಷನ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ದೀವಿ, ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಬರುತ್ತೆ ಅದರ ಆಧಾರದ ಮೇಲೆ ಎಷ್ಟಿನೂ ಸಹ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಹ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ, ಒಂದು 30 ಇದೆ, ಒಂದು 40 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು 50 ಅಬೌವ್ 50-60 ಬಂದಿದೆ ಅಂತಾರೆ, ದ ಡೇಟಾ ಈಸ್ ನಾರ್ಮಲಿ ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂತ ಕರೀಬಹುದು. ಓಕೆ, ಸೊ ಒಂದು ವಿತಿನ್ ಒಂದು 5-6 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬಂದರೆ ಓಕೆ. ಸೊ ಅಥವಾ ಕರ್ಟಸಿಸ್ ಕ್ವಿನೆಸ್ ವಿತಿನ್ ಅ ರೇಂಜ್ ಅದು -2 to +2 ಒಳಗೆ ಇರಬೇಕು. ಸೊ ಅದು ಮೋರ್ ದ್ಯಾನ್ ದಟ್ ಇದೆ ಅಂತ ಅಂದಾಗ +3 ಅಥವಾ -3 ಇನ್ನು ಆಚೆ ಹೋಗ್ತಾ ಇದೆ ಅಂತ ಅಂದಾಗ ಸೊ ಇಟ್ ಇಸ್ ನಾಟ್ ಎ ಕನ್ಸಿಡರ್ ಫಾರ್ ಡೇಟಾ ಫರ್ದರ್ ಅನಾಲಿಸಿಸ್. ಸೊ ಹೀಗೆ ನಮೂನೆ ಮತ್ತು ಅದರ ವಿನ್ಯಾಸವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ನಮೂನೆ ವಿನ್ಯಾಸ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಂಶೋಧನೆಯಲ್ಲಿ. ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಬಹಳ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ, ಅಥವಾ ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ಅಂದಾಗ ಅಷ್ಟು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಇನ್ವ್ಯಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ವ್ಯಾಲಿಡ್ ಅಂತಂದ್ರೆ ಫರ್ದರ್ ಅನಾಲಿಸಿಸ್ಗೆ ನಾವು ಡೇಟಾವನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ವೇಸ್ಟ್ ಆಗೋಗುತ್ತೆ. ನಾವು ಫ್ರೆಶ್ ಡೇಟಾವನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ದತ್ತಾಂಶವನ್ನ ಸಂಗ್ರಹ ಮಾಡ್ಕೊಳ್ಳುವಂಥದ್ದು. ಸೊ ಈ ನಮೂನೆ ಮತ್ತು ಅದರ ವಿನ್ಯಾಸಕ್ಕೆ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೋದು ಅನ್ನೋದಾದ್ರೆ, ಸಾಮಾನ್ಯವಾಗಿ ಯಾವುದೇ ರಿಸರ್ಚ್ ಆಕ್ಟಿವಿಟೀಸ್ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಅಂದಾಗ ಸೊ ಎಲ್ಲರೂ ಈ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ಸ್ ಮುಖಾಂತರ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಡ್ತಾರೆ. ಆದರೆ ಅದ್ರ ಪ್ರೊಸೀಜರ್ ಹೆಂಗ್ ಮಾಡಿದ್ರಿ ಎಕ್ಸ್ಪ್ಲೈನ್ ಮಾಡಿ ಅಂತ ಅಂದಾಗ ಸೊ ಒಂದು ಸ್ಕೂಲ್ಗೆ ಹೋದ್ವಿ, ಸ್ಕೂಲನ್ನು ಪ್ರಿನ್ಸಿಪಲ್ನ ಕೇಳಿದ್ವಿ, ಓಕೆ ನೀವು ಈ ಕ್ಲಾಸ್ಗೆ ಹೋಗಿ ಈ ಕ್ಲಾಸಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿರ್ತಾರೆ. ಸೊ ನಾವು ಆ ತರಗತಿಗೆ ಹೋಗಿರ್ತೀವಿ, ತರಗತಿನಲ್ಲಿ ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಇದನ್ನು ಎಂಟ್ರಿ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಅವರು ಕೆಲವರು ಒಂದು 20 ಡೇಟಾ ಕೊಟ್ಟಿರ್ತಾರೆ ಕ್ವಶನೇರು. ಸೊ ಅದರಲ್ಲಿ ಒಂದು 10, ಒಂದು 12, 13 ಫಿಲ್ ಆಗಿರೋ ಸಿಗ್ತವೆ. ಇನ್ನು ಮಿಕ್ಕಿದ್ದವು ಕಂಪ್ಲೀಟ್ ಫಿಲ್ ಆಗಿರುವಂಥವು ಅಥವಾ ಅರ್ಧಕ್ಕೆ ಇದ್ದೋಗಿರೋ ಅಂಥವ್ರು ಸೊ ಇಂಥವರೆಲ್ಲ ಸಿಗ್ತಾರೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು 15 ಇದು ಸಿಗುತ್ತೆ. ಸೊ ಅದನ್ನ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಡೇಟಾ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿರ್ತಾರೆ. ಬಟ್ ಪ್ರೊಸೀಜರ್ ಅಂತ ಬಂದಾಗ ಈ ರೀತಿಯಾಗಿ ಹೋಗಿರ್ತಾರೆ. ಸೊ ಅಲ್ಲಿ ನಾವು ಸೊ ಅವ್ರಿಗೆ ಹೇಳ್ಬೇಕು, ಸೊ ದಿಸ್ ಇಸ್ ನಾಟ್ ಎ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್, ಡೆಫಿನೇಷನ್ಸ್ ಅನ್ನ ಅದಕ್ಕೆ ನಾವು ಕೇಳಬೇಕು. ಓಕೆ, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತಂದ್ರೆ ಏನು, ಕನ್ವೀನಿಯನ್ಸ್ ಸ್ಯಾಂಪಲ್ ಟೆಕ್ನಿಕ್ಸ್ ಅಂತ ಅಂದರೆ ಏನು. ಸಿಂಪಲ್ ಅಂತ ಮಾಡಿರ್ತಾರೆ, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನು ಯೂಸ್ ಮಾಡಿರ್ತಾರೆ. ಓಕೆ, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ಸ್ ಅಂತ ಬರ್ದಿರ್ತಾರೆ, ಆದ್ರೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಪ್ರೊಸೀಜರಲ್ಲಿ ಗೊತ್ತಾಗುವಂಥದ್ದು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡ್, ಅಂದ್ರೆ ಕನ್ವೀನಿಯನ್ಸ್ ಪರ್ಪಸಿವ್ ಸ್ಯಾಂಪಲ್ ಆಗಿರುತ್ತೆ. ಬಟ್ ಅವರು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಪ್ಯಾರಾಮೆಟ್ರಿಕ್ ಅನ್ನ ಯೂಸ್ ಮಾಡಿರ್ತಾರೆ. ಏನಕ್ಕೆ ಪ್ಯಾರಾಮೆಟ್ರಿಕ್ ಯೂಸ್ ಮಾಡಿರ್ತಾರೆ ಅಂತಂದ್ರೆ ಅದು ಪ್ರಾಬಬಿಲಿಟಿ ಅಂತ ಅನ್ಕೊಂಡಿರ್ತಾರಲ್ಲ, ಸೊ ಆ ಕಾರಣವಾಗಿ ಪ್ಯಾರಾಮೆಟ್ರಿಕ್ ಯೂಸ್ ಮಾಡ್ತಾರೆ. ಬಟ್ ಟೆಕ್ನಿಕಲಿ ಅದು ನಾನ್ ಪ್ಯಾರಾಮೆಟ್ರಿಕ್ ಅನ್ನ ಹೊಂದಿದಾಗ ಸೊ ಅವರು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಅಥವಾ ನಾನ್ ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗೆ ಹೋಗ್ಬೇಕು. ಸೊ ಅವಾಗ ಏನಾಗಿರುತ್ತೆ, ಸೊ ಒಂಥರ ಕಾಂಟ್ರಡಿಕ್ಟರಿ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಸೊ ರಿಸರ್ಚ್ ಈಗ PhD ಲೆವೆಲ್ಗೆ ಹೋಯಿತು ಅಂತ ಅಂದಾಗ ಸೊ ಎಷ್ಟೋ ಜನಕ್ಕೆ
ಈ ಎಕ್ಸ್ಪ್ಲೈನ್ ಅವ್ರು ಹೇಳೋ ಅಂತ ಅವ್ರು ಅಂದ್ಕೊಂಡಿರ್ತಕ್ಕಂಥದ್ದೇ ಒಂದು, ಅವ್ರು ಮಾಡಿರ್ತಕ್ಕಂಥದ್ದೇ ಇನ್ನೊಂದಾಗಿರುತ್ತೆ. ಸೊ ನಾವು ಸಿಂಪಲ್ ರ್ಯಾಂಡಮ್ ಅಂತಂದರೆ ನಮ್ಮ ಪ್ರಕಾರ ಸೊ ಯಾರ್ಯಾರು ಸಿಗ್ತಾರೆ ಸೊ ಅವ್ರನ್ನೆಲ್ಲ ತೊಗೊಂಡಿದ್ದೀವಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಇಂಥವ್ರೇ ಉದ್ದೇಶಪೂರ್ವಕವಾಗಿ ಏನು ತೊಗೊಂಡಿಲ್ಲ, ಯಾರು ಸಿಕ್ಕಿದಾರೋ ಅವ್ರನ್ನ ನಾವು ಡೇಟಾಗೆ ಅವ್ರ ಕಡೆಯಿಂದ ನಾವು ಡೇಟಾ ತೆಗೆದುಕೊಂಡಿದ್ದೀವಿ ಅಂತ ಅಂತಾರೆ. ಬಟ್ ಇಟ್ ಈಸ್ ನಾಟ್ ಎ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್. ಓಕೆ, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ಸ್ ಅಂತಂದರೆ ಅದ್ರ ವ್ಯಾಖ್ಯಾನಗಳೇ ಬೇರೆ ಇರುತ್ತೆ. ಓಕೆ, ಸಿಸ್ಟಮೆಟಿಕ್ ರ್ಯಾಂಡಮ್ ಸ್ಯಾಂಪಲ್ ಟೆಕ್ನಿಕ್ಸ್ ಅಂತಂದರೆ ಅದರದ್ದು ವ್ಯಾಖ್ಯಾನಗಳೇ ಬೇರೆ ಇರುತ್ತೆ. ಬಟ್ ನಾವು ನಮೂನೆಯನ್ನು ಆಯ್ಕೆ ಮಾಡುವಂಥದ್ದಲ್ಲಿ ಹಲವಾರು ವಿಷಯಗಳಲ್ಲಿ ಈ ರೀತಿ ಟೆಕ್ನಿಕಲ್ಗೆ ನಾವು ಇರ್ತೀವಿ. ಓಕೆ, ಸೊ ಹಾಗಾಗಿ ನಮ್ಮ ಸಂಶೋಧನಾ ರಿಸಲ್ಟ್ಗಳು ಇನ್ನೊಂದು ರೀತಿಯಾಗಿ ಬಂದ್ಬಿಡುತ್ತೆ. ಸೊ ಓಕೆ, ಸೊ ಅದಕ್ಕೆ ನಾವು ಪ್ರತಿಯೊಂದು ಎಲಿಮೆಂಟ್ಗಳನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಏನೆಲ್ಲ ಮೆಥಡಾಲಜಿನಲ್ಲಿ ಪದಗಳನ್ನು ಬಳಸ್ತಿರ್ತೀವಿ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಕೋಪಿಂಗ್ ಅಂತಂದ್ರೆ ಸ್ಟ್ರೆಸ್ ಅಂತಂದ್ರೆ ಏನು, ಥಿಯರಿಟಿಕಲ್ ಡೆಫಿನೇಷನ್ನು, ಸ್ಟ್ರೆಸ್ ಆಪರೇಷನಲ್ ಡೆಫಿನೇಷನ್, ಕೋಪಿಂಗ್ ಮೆಕ್ಯಾನಿಸಮ್. ಸೊ ಅದರಲ್ಲಿ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಮೆಕ್ಯಾನಿಸಮ್ ಅದ್ರ ಡೆಫಿನೇಷನ್ ಥಿಯರಿಟಿಕಲ್ ಮತ್ತು ಆಪರೇಷನಲ್ ಡೆಫಿನೇಷನ್. ಎಮೋಷನ್ ಫೋಕಸ್ಡ್ ಕೋಪಿಂಗ್ ಮೆಕ್ಯಾನಿಸಮ್ ಅದರದ್ದು ಥಿಯರಿಟಿಕಲ್ ಡೆಫಿನೇಷನು, ಆಪರೇಷನಲ್ ಡೆಫಿನೇಷನ್. ಅದೇ ರೀತಿ ಸೀಕಿಂಗ್ ಸೋಷಿಯಲ್ ಹೆಲ್ಪ್ ಅದರದ್ದು ಥಿಯರಿಟಿಕಲ್ ಡೆಫಿನೇಷನು, ಆಪರೇಷನಲ್ ಡೆಫಿನೇಷನ್. ಸೊ ಹೀಗೆ ಮತ್ತೆ ಯೂನಿವರ್ಸ್. ಸೊ SSLC ಓದ್ತಾ ಇರ್ತಕ್ಕಂಥ, ಬೆಂಗಳೂರಲ್ಲಿ ಓದ್ತಾ ಇರ್ತಕ್ಕಂತಹ SSLC ಓದ್ತಾ ಇರ್ತಕ್ಕಂಥ ಮಕ್ಕಳು ಇಷ್ಟಿರ್ಬೋದು. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂತಹ ಈ ವರ್ಷ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಷ್ಟು, ಅದರಲ್ಲಿ ಮೇಲ್ ಎಷ್ಟು, ಫಿಮೇಲ್ ಎಷ್ಟು. ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅದರಲ್ಲಿ ಮೇಲ್ ಇಷ್ಟು, ಫಿಮೇಲ್ ಇಷ್ಟು ಡೇಟಾವನ್ನು ತೆಗೆದುಕೊಳ್ತೀವಿ. ಅದು ಲ್ಯಾಕ್ಸಲ್ಲೋ ಎಷ್ಟೋ ಬರುತ್ತೆ. ಸೊ ಅದು ಇಷ್ಟು ಪಾಪ್ಯುಲೇಷನ್, ನಮ್ಮ ಸ್ಟಡಿ ಪಾಪ್ಯುಲೇಷನ್ ಇಷ್ಟು. ಸೊ ಈ ರೀತಿಯಾದಂತಹ ಒಂದು ಡೇಟಾ ಅಥವಾ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೋಬೇಕು. ಅದರಲ್ಲಿ ಎಷ್ಟು ಸ್ಯಾಂಪಲನ್ನು ತೆಗೆದುಕೋಬೇಕು, ಯಾವ ಮೆಥಡನ್ನು, ನಮೂನೆಯ ಯಾವ ವಿನ್ಯಾಸವನ್ನು ಅದರಲ್ಲಿ ಡ್ರಾ ಮಾಡಲಿಕ್ಕೆ ಅಪ್ಲೈ ಮಾಡ್ಕೋಬೇಕು. ಸೊ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರನ್ನು ನಾವಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಇಷ್ಟ ಆದ ನಂತರದಲ್ಲಿ ನಾವು ದತ್ತಾಂಶವನ್ನು ಸಂಗ್ರಹ ಮಾಡ್ಕೋಬೇಕು. ಓಕೆ, 1 lakh ಪಾಪ್ಯುಲೇಷನ್ ಇದೆ, ಸ್ಟಡಿ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಸಮ್ XYZ. ಸೊ 1 lakh ಪಾಪ್ಯುಲೇಷನ್ ಇತ್ತು ಅಂತಾರೆ 271 ಅಥವಾ 278 ಏನೋ ಸ್ಯಾಂಪ್ಲಿಂಗ್ ಇರಬೇಕು, ಸ್ಯಾಂಪಲ್ ಇರಬೇಕು. ಸ್ಯಾಂಪಲ್ ಹೌ ಟು ಡಿಟರ್ಮೈನ್ ದ ಸ್ಯಾಂಪಲ್ ಸೈಜ್, ದಿಸ್ ಎ ಫಾರ್ಮುಲಾ. ಆ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 278 ಏನೋ ಬರುತ್ತೆ, 278. ಸೊ ನಾವು ಡೇಟಾವನ್ನು ಸಂಗ್ರಹವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಯಾವ್ರ ಮುಖಾಂತರ, ಅಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳ ಯಾವ ರೀತಿಯಾಗಿರ್ತಕ್ಕಂಥ ಡೇಟಾ ಬೇಕು, ಯಾವ ರೀತಿಯಾದಂಥ ಆಬ್ಜೆಕ್ಟಿವ್ಗಳು ಹಾಕ್ಕೊಂಡಿದ್ದೀವಿ, ಯಾವ ರೀತಿಯಾದಂಥ ಹೈಪೋಥಿಸಿಸ್ಗಳನ್ನು ಹಾಕ್ಕೊಂಡಿದ್ದೀವಿ, ಯಾವ ಟೂಲ್ಸ್ಗಳ ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಅದ್ರ ಪ್ರಕಾರವಾಗಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳನ್ನು, ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ತೆಗೆದುಕೊಳ್ತೀವಿ. ಈ ಆರ್ಡಿನಲ್ ಸ್ಕೇಲು, ನಾಮಿನಲ್ ಸ್ಕೇಲು, ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಪರಿಮಾಣಾತ್ಮಕ ದತ್ತಾಂಶಗಳು ಇರುತ್ತೆ, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಇರುತ್ತೆ. ಡೆಮೋಗ್ರಫಿಕಲ್ ಡೀಟೇಲ್ಸ್ಗಳು ಏನು ಬೇಕು, ಗುಣಾತ್ಮಕ ದತ್ತಾಂಶಗಳು ಏನು ಬೇಕು, ಡೇಟಾ ಅನಾಲಿಸಿಸನ್ನು, ರೆಡಿಮೇಡ್ ಆನ್ಸರ್ಸ್ಗಳನ್ನು ಪಡ್ತಾ ಹೋಗ್ಬೋದು. ಇನ್ಫಾರ್ಮೇಷನನ್ನು ಪಡ್ಕೋಬೋದು, ಬಟ್ ಅದನ್ನು ಇಂಟರ್ಪ್ರಿಟೇಷನ್ ಮಾಡುವಂಥ ರೀತಿಯೂ ಸಹ ನಮಗೆ ಗೊತ್ತಿರಬೇಕು. ಡೇಟಾ ಈಸ್ ಸಿಗ್ನಿಫಿಕೆಂಟ್. ಸೊ ಆಬ್ವಿಯಸ್ಲಿ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಬಂದಾಗ ಗುಂಪುಗಳ ನಡುವೆ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಓಕೆ, ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಥರಕ್ಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬೇಕಾದಂಥ ಕಾರಣಗಳು ಬೇರೆ ಬೇರೆ ಇದೆ. ಒಂದು ಗುಂಪು ಮತ್ತು ಇನ್ನೊಂದು ಗುಂಪು ಜೊತೆ ಡಿಫ್ರೆನ್ಸಸ್ ಅನ್ನು ಕಂಡುಹಿಡಿತಾ ಇದ್ವಿ, ಡಿಫ್ರೆನ್ಸ್ ಇರುತ್ತಾ ಇಲ್ವಾ ಅಂತ ಕಂಡುಹಿಡಿತೀವಿ ಅಂತಾರೆ. ಆಬ್ವಿಯಸ್ಲಿ ಇರುತ್ತೆ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ ಸಿಗ್ನಿಫಿಕೆಂಟ್ ಆಗಿದೆಯಾ ಅಥವಾ ಸಿಗ್ನಿಫಿಕೆಂಟ್ ಆಗಿಲ್ವಾ? ಡಿಫ್ರೆಂಟ್ ಆಗಿತ್ತು ಅಂತಾದ್ರೆ ಅಥವಾ ಡಿಫ್ರೆನ್ಸಸ್ ಇತ್ತು ಎರಡು ಗುಂಪುಗಳ ನಡುವೆ ಅಂತ ಅಂದಾಗ ಯಾವ ಲೆವೆಲಲ್ಲಿ ಇದೆ, ವೆದರ್ ಇಟ್ ಇಸ್ 0.05 ಲೆವೆಲ್, 0.01 ಲೆವೆಲ್, ಅವುಗಳ ಅಂತರಗಳ ಆಧಾರದ ಮೇಲೆ ಟೆಕ್ನಿಕಲಲ್ಲಿ 0.05 ಮತ್ತು 0.01 ಲೆವೆಲ್ ಅಂತ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಸೊ 0.05 ಲೆವೆಲ್ ಅಂತಂದರೆ ಡಿಫ್ರೆನ್ಸ್ ಇರುತ್ತೆ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸು, ಬಟ್ ಒಂದು ಮಟ್ಟದಲ್ಲಿ ಇರುತ್ತೆ. ಬಟ್ ಸಿಗ್ನಿಫಿಕೆಂಟ್ 0.01 ಲೆವೆಲ್ ಅಂತಾರೆ ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್, ಅದು ಒಂದು ಗ್ರೂಪ್ ಟು ಅನದರ್ ಗ್ರೂಪ್ ಅಂತ. ಸೊ ಹೀಗೆ
ಟೆಕ್ನಿಕಲಿ ಸಂಶೋಧನಾ ವಿಧಾನಗಳ ಪ್ರಕಾರ ಅನೇಕ ರೀತಿಯಾದಂತಹ ವಿಶ್ಲೇಷಣೆಗಳು ಬರ್ತಾ ಹೋಗುತ್ತೆ. ಸೊ ಆ ವಿಶ್ಲೇಷಣೆಗಳ ಆಧಾರದ ಮೇಲೆ ಸೊ API ಫಾರ್ಮೆಟ್ ಸೊ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ಅವುಗಳ ಮೇಲೆ ನಾವು ಅನಾಲಿಸಿಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಬಂದಿರತಕ್ಕಂಥ ಒಂದು ದತ್ತಾಂಶವನ್ನ ಯಾವ್ದ್ರ ಜೊತೆಗೆ ನಾವು ಪ್ರಾಕಲ್ಪನೆ ಆಧಾರದ ಮೇಲೆ ನಾವು ಸಮಸ್ಯೆಗೆ ಉತ್ತರವನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ನಾವು ಅಂದ್ಕೊಂಡಿರ್ತಕ್ಕಂಥ ಹೈಪೋಥಿಸು ಏನೋ ಒಂದು ಅಂದ್ಕೊಂಡಿರ್ತೀವಿ, ಅಸಂಪ್ಷನ್ ಮಾಡಿರ್ತೀವಿ. ಏನು ಅಸಂಪ್ಷನ್ನು? ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಅಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ. ಸೊ ಒಂದು ಕಾರ್ಲೇಷನ್ಗೆ ಸ್ಟಾಟಿಸ್ಟಿಕ್ಸ್ಗೆ ನಾವು ಅಪ್ಲೈ ಮಾಡಿದಾಗ ಸೊ ಪಾಸಿಟಿವ್ ಬಂದಿದೆಯಾ, ನೆಗೆಟಿವ್ ಬಂದಿದೆಯಾ, ಸೊ ಅದು ಡೈರೆಕ್ಷನ್ ವಿತ್ ಡೈರೆಕ್ಷನ್ ತೋರಿಸುತ್ತೆ. ಓಕೆ, ಎಸ್ಪೇಸಸ್ ಪ್ಯಾಕೇಜ್ಗೆ ಹಾಕಿದಾಗ ಸೊ ಅದರ ಆಧಾರದ ಮೇಲೆ ಎಸ್ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್ ಅಂತ ಹೇಳ್ತೀವಿ. ಸೊ ದ ಡೇಟಾ ಈಸ್ ಅಕ್ಸೆಪ್ಟೆಡ್, ದ ಹೈಪೋಥಿಸಿಸ್ ಆಸ್ ಅಕ್ಸೆಪ್ಟೆಡ್ ಆಸ್ ಅಸಂಪ್ಷನ್. ಸೊ ಈ ರೀತಿಯಾಗಿ ನಾವು ಒಂದು ದತ್ತಾಂಶವನ್ನು ಹೈಪೋಥಿಸಿಸ್ನ ಜೊತೆಗೆ ಕಂಪೇರ್ ಅಥವಾ ಓರೆ ಹಚ್ಚಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಾಮಾನ್ಯೀಕರಣ ಮತ್ತು ಅರ್ಥ ವಿವರಣೆ. ಸೊ ಒಮ್ಮೆ ನಾವು ಡೇಟಾವನ್ನು ಪರೀಕ್ಷಿಸಿದ ನಂತರ ಅದಕ್ಕೊಂದು ಅರ್ಥವಿವರಣೆಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ವೆದರ್ ದ ಡೇಟಾ ಈಸ್ ಸಿಗ್ನಿಫಿಕೆಂಟ್ಲಿ ಕಾರ್ರಿಲೇಟೆಡ್ ಆರ್ ವಾಟ್. ಸೊ ಒಮ್ಮೆ ಅದು ಅಕ್ಸೆಪ್ಟ್ ಆಗಿದೆ ಅಂತ ಬಂದಾಗ ಆ ಒಂದು ಅರ್ಥವಿವರಣೆಯನ್ನು ಆ ಒಂದು ಓಲ್ ಪಾಪ್ಯುಲೇಷನ್ಗೆ, ಸೊ ನಾವು ಏನೆಲ್ಲ ಒಂದು ಸ್ಟಡಿ ಪಾಪ್ಯುಲೇಷನ್ ಅಂತ ಹಾಕೊಂಡಿರ್ತೀವಲ್ಲ, ಸ್ಟಡಿ ಪಾಪ್ಯುಲೇಷನ್ ಇಷ್ಟು ಸ್ಟಡಿ ಪಾಪ್ಯುಲೇಷನ್ ಒಂದು ಎಕ್ಸ್ಪೆಕ್ಟೆಡ್ ಮಾಡಿರ್ತೀವಲ್ಲ, ಒಂದು ಸೋರ್ಸ್ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅಷ್ಟು ಜನಕ್ಕೆ ಈ ಒಂದು ಬಂದಿರತಕ್ಕಂಥ ರಿಸಲ್ಟ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಒಂದು ಸಾಮಾನ್ಯೀಕರಣಗಳನ್ನು ಮಾಡ್ತೀವಿ. ಓಕೆ, ಸೊ ಬೆಂಗಳೂರಲ್ಲಿ ಇರ್ತಕ್ಕಂತಹ SSLC ವಿದ್ಯಾರ್ಥಿಗಳ ಸ್ಟ್ರೆಸ್ ಮತ್ತು ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲಿ ಈ ರೀತಿಯಾದಂಥ ಡೈರೆಕ್ಷನ್ ಅಲ್ಲಿ ರಿಲೇಶನ್ಶಿಪ್ ಇದೆ. ಅಂದ್ರೆ ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಏನೋ ಒಂದು ರಿಸಲ್ಟ್ ಬರುತ್ತಲ್ಲ, ಸೊ ಅದನ್ನ ಬೆಂಗಳೂರಲ್ಲಿ ಓದಿರ್ತಕ್ಕಂಥ ಅಥವಾ ಓದ್ತಾ ಇರ್ತಕ್ಕಂಥ SSLC ಮಕ್ಕಳ ಸ್ಟ್ರೆಸ್ ಲೆವೆಲ್ ಮತ್ತೆ ಕೋಪಿಂಗ್ ಮೆಕ್ಯಾನಿಸಮ್ನ ಡೈರೆಕ್ಷನ್ ಇರುತ್ತೆ ಅನ್ನೋ ಒಂದು ಸಾಮಾನ್ಯೀಕರಣಗಳನ್ನ ಮಾಡ್ತಾ ಹೋಗಬಹುದು. ಇವುಗಳನ್ನೇ ಒಂದು ಅರ್ಥ ವಿವರಣೆಗಳೇ ಅಂತ ಕೊಡಬಹುದು. ನೆಕ್ಸ್ಟ್, ಕೊನೆಯದಾಗಿ ದತ್ತಾಂಶಗಳ ಆಧಾರದ ಮೇಲೆ ವರದಿಗಳನ್ನು ತಯಾರಿಸುವುದು. ಇದು ಸಂಶೋಧನೆ ಕೊನೆಯ ಭಾಗ. ಸೊ ಏನು ಬಂದಿರುತ್ತೆ, ರಿಸಲ್ಟ್ ಏನು ಬರುತ್ತೆ, ಔಟ್ಪುಟ್ಸ್ಗಳು ಏನು ಬಂದಿರುತ್ತೆ, ಸೊ ಅವುಗಳನ್ನೆಲ್ಲ ಕ್ರೋಢೀಕರಿಸ್ತಾ ಹೋಗ್ತೀವಿ. ಪ್ರತಿಯೊಂದಕ್ಕೂ ಜಸ್ಟಿಫಿಕೇಶನ್ಗಳನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಂಶೋಧನೆ ಕೊನೆಯ ಭಾಗದಲ್ಲಿ ಸೊ ಏನೆಲ್ಲ ಬಂದಿದೆ ಫ್ರಮ್ ಚಾಪ್ಟರ್ 1 ಇಂಟ್ರೊಡಕ್ಷನ್ಸ್ ಇರುತ್ತೆ. ಇಂಟ್ರೊಡಕ್ಷನ್ಸ್ ಅಲ್ಲಿ ಸಿಗ್ನಿಫಿಕೆಂಟ್ ಆಫ್ ಸ್ಟಡೀಸ್ ಎಲ್ಲ ಮಾಡಿರ್ತೀವಿ. ಓಕೆ, ಸಿಗ್ನಿಫಿಕೆಂಟ್ ಅಂದರೆ ಈ ಸಂಶೋಧನೆ ಏನಕ್ಕೋಸ್ಕರ ಈ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ನಾವು ಮಾಡಬೇಕು, ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಬಹುದು, ಎಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರೆ ಸೊ ಯಾರಿಗೆ ಅನುಕೂಲಗಳು ಆಗಬಹುದು. ಸೊ ಇಷ್ಟು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಇರ್ತಾ ಹೋಗುತ್ತೆ. ಸೊ ಅದಕ್ಕೆ ಜಸ್ಟಿಫಿಕೇಶನ್ ಕನ್ಕ್ಲೂಡ್ ಪಾರ್ಟಲ್ಲಿ ಬರುತ್ತೆ. ಸೊ ಏನು ಕನ್ಕ್ಲೂಷನ್ ಪಾರ್ಟಲ್ಲಿ, ಸೊ ಮೇಜರ್ ಫೈಂಡಿಂಗ್ಸ್ ಆಫ್ ದ ಸ್ಟಡಿ. ಓಕೆ, ನಾವು ಏನೋ ಒಂದು ಅಸಂಪ್ಷನ್ ಇಟ್ಕೊಂಡಿದ್ವಿ, ಹೈಪೋಥಿಸ್ ಪ್ರಕಾರ, ಹೈಪೋಥಿಸ್ ಒಂದು ಆಧಾರದ ಮೇಲೆ ಏನೋ ಒಂದು ಸ್ಟಡೀಸ್ಗಳನ್ನು ಮಾಡಿದ್ವಿ. ಆ ಮಾಡಿದ ನಂತರದಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ, ಏನೋ ಒಂದು ರಿಸಲ್ಟ್ ಬಂದಿದೆ. ಆ ಒಂದು ರಿಸಲ್ಟು ನಾವು ಅಂದ್ಕೊಂಡಿರ್ತಕ್ಕಂಥ ಹೈಪೋಥಿಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಸಪೋರ್ಟ್ ಮಾಡ್ಕೊಳ್ತಾ ಇದೆ ಅಂತ ಅಂದಾಗ ಸೊ ಈ ಒಂದು ಡೇಟಾವನ್ನು ಜನರಲೈಸೇಷನ್ ಮಾಡಿದಾಗ ಸೊ ಇಷ್ಟು ಪಾಪ್ಯುಲೇಷನ್ಗೆ ಆಗ್ತಾ ಇದೆ. ಸೊ ಈ ಪಾಲಿಸಿ ಮೇಕರ್ಸ್ಗೆ ಸೊ ಏನೇನು ಕೊಡ್ಬೋದು, ಏನು ಇಂಪ್ಲಿಕೇಶನ್ಸ್ ಮಾಡ್ಬೋದು. ಓಕೆ, ಸ್ಟ್ರೆಸ್ ಅಥವಾ ನಾವೇನಾದ್ರು ಸ್ಟ್ರೆಸ್ಸಸ್ಗಳನ್ನು ಅಸೆಸ್ ಮಾಡಿದ್ದೀವಿ ಅಂತ ಅಂದಾಗ ಸೊ ಯಾವ ರೀತಿಯಾದಂಥ ಸ್ಟ್ರೆಸಸ್ಗಳನ್ನು ಎಲಿಮಿನೇಟ್ ಮಾಡ್ಬೋದು, ಕಡಿಮೆ ಮಾಡಬಹುದು, ಯಾವ ರೀತಿಯಾದಂಥ ಅಕಾಡೆಮಿಕ್ ಇಂಪ್ಲಿಮೆಂಟ್ ಆಗೋ ರೀತಿಯಾಗಿರ್ತಕ್ಕಂಥ ನಾವು ವರದಿಗಳನ್ನು ರೂಪುಗೊಳಿಸ್ಬೋದು, ರಚನೆ ಮಾಡಬಹುದು. ಸೊ ಅದನ್ನು ಪಾಲಿಸಿ ಮೇಕರ್ಸ್ಗೆ ನಾವು ಕೊಟ್ಟಾಗ ಸೊ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಸೊ ಗೌರ್ಮೆಂಟು ಆ ವರದಿಯನ್ನು ತಿರಸ್ಕರಿಸಿದೆ, ಈ ವರದಿಯನ್ನು ಇವ್ರು ಕೊಟ್ಟಂತಹ ವರದಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅಥವಾ ಅದನ್ನು ಮಾಡ್ಕೊಳ್ಳಿ, ಆ ವರದಿಯನ್ನು ನೀವು ಅನುಷ್ಠಾನಗೊಳಿಸಿ ಅಂತ ಪ್ರತಿಭಟನೆ ಮಾಡ್ತಾರೆ, ಸ್ಟ್ರೈಕ್ಗಳನ್ನು ಮಾಡ್ತಾರೆ. ಸೊ ಅದರಲ್ಲಿ ಏನೋ ಒಂದು ಹೇಳಿರುತ್ತೆ, ಒಂದು ಡೇಟಾ ಆಧಾರಗಳ ಮೇಲೆ ಮಾಹಿತಿಗಳಿಂದ ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥ ಆಧಾರದ ಮೇಲೆ, ಮಾಹಿತಿಗಳ ಆಧಾರದ ಮೇಲೆ ಒಂದು ವರದಿಯನ್ನು ಸಿದ್ಧ ಮಾಡಿರ್ತಾರೆ. ಆ ಸಿದ್ಧಗೊಂಡಿರ್ತಕ್ಕಂಥ ವರದಿಯನ್ನು ಸಬ್ಮಿಟ್ ಮಾಡಿರ್ತಾರೆ ಗೌರ್ಮೆಂಟ್ಗೆ. ಅಂದರೆ ಅದು ಪಾಲಿಸಿ ಮೇಕರ್ಸ್ ಹತ್ರ ಹೋಗುತ್ತೆ. ಸೊ ಪಾಲಿಸಿ ಮೇಕರ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಏನಕ್ಕೆ ಮಾಡಬೇಕು ಅಂತಂದರೆ ಸೊ ಈ ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಇಷ್ಟು ಜನಕ್ಕೆ ಅನುಕೂಲ ಆಗಲಿದೆ, ಇಷ್ಟು ಜನರು ಅದರಿಂದ ಒಂದು ಅಡ್ವಾಂಟೇಜಸ್ ಅನ್ನು ಪಡ್ಕೊಳ್ಳಲಿದ್ದಾರೆ, ಅದು ಎಲ್ಲಿ ರಿಲೇಟೆಡ್ ಆಗಿದ್ದಾರೆ, ಇಷ್ಟು ಇಂಪ್ಲಿಮೆಂಟ್. ಫಾರ್ ಎಕ್ಸಾಂಪಲ್
ಹೆಲ್ಮೆಟ್ ಹಾಕೋದ್ರಿಂದ ಇಷ್ಟು ಆಕ್ಸಿಡೆಂಟ್ ಆದರೆ ಅದರಲ್ಲಿ ಇಷ್ಟು ಪರ್ಸೆಂಟೇಜು ಸಾವನ್ನು ತಡೆಯಬಹುದು. ಆ ಕಾರಣದಿಂದಾಗಿ ಅದು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂತು. ಸೊ ಎಲ್ರಿಗೂ ಹೆಲ್ಮೆಟ್ ಕಡ್ಡಾಯ. ಏನಕ್ಕೆ ಅಂತಂದ್ರೆ ರಿಪೋರ್ಟ್ ಆಗಿರುತ್ತೆ. ಸತ್ತಿರ್ತಕ್ಕಂಥ ಏನು ಆಕ್ಸಿಡೆಂಟ್ ಕೇಸಿಂದ ಸತ್ತಿರ್ತಕ್ಕಂಥ ಹೆಚ್ಚವರಲ್ಲಿ ತಲೆಗೆ ಪೆಟ್ಟಾಗಿ ಸತ್ತಿರೋರ ಸಂಖ್ಯೆ ಹೆಚ್ಚು. ಸೊ ಹೆಲ್ಮೆಟ್ ಹಾಕೋದ್ರಿಂದ ಅಷ್ಟು ಸಾವುಗಳನ್ನು ನಾವು ತಡೆಗಟ್ಟಬಹುದು, ಒಂದು ವರದಿ. ಸೊ ಆ ಒಂದು ವರದಿ ಆಧಾರದ ಮೇಲೆ ಪಾಲಿಸಿ ಮೇಕರ್ಸ್ ಹೋಗುತ್ತೆ. ಸೊ ಪಾಲಿಸಿ ಮೇಕರ್ಸ್ ಒಂದು ಕಾನೂನು ತರ್ತಾರೆ. ಸೊ ಆ ಕಾನೂನು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇಂಪ್ಲಿಮೆಂಟ್ ಆಗೋದ್ರಿಂದ ಸೊ ಅದು ಎಲ್ಲರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಸೊ ಹೀಗೆ ಒಂದು ಸಂಶೋಧನೆಗಳು ಹೇಗೆ ನಡೀತವೆ, ಸಂಶೋಧನೆ ವರದಿಗಳು ಹೇಗಿರುತ್ತೆ, ಸಂಶೋಧನೆ ವರದಿಯನ್ನು ಸರ್ಕಾರ ಅಥವಾ ಪಾಲಿಸಿ ಮೇಕರ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕಾ, ಸೊ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಓಕೆ, ಸೊ ಈ ಥರದ್ದೆಲ್ಲ ಹೋಗುತ್ತೆ. ಸೊ ಹೆಲ್ಮೆಟ್ಟು ಬೆಂಗಳೂರಲ್ಲಿ ಮಾತ್ರ ಕಂಪಲ್ಸರಿ ಇತ್ತು. ಸೊ ಇದುವರೆಗೆ. ಸೊ ಈಗೆಲ್ಲ ರೂರಲ್ ಏರಿಯಾ ಅಂತ ಬಂದಾಗ ಸೊ ಅಲ್ಲಿ ಯಾರು ವಿತೌಟ್ ಹೆಲ್ಮೆಟ್ ಹೋದ್ರೂ ಪೊಲೀಸವರು ಪಕ್ಕದಲ್ಲೇ ಹೋದ್ರೂ ಅವರು ಕೇಳೋದು ಇಲ್ಲ. ಆದರೆ ಎಲ್ಲಿ ಅದರ ತೀಕ್ಷ್ಣತೆ ಎಷ್ಟಿರುತ್ತೆ, ಎಲ್ಲಿ ಅದು ಅಪ್ಲಿಕೇಬಲ್ ಆಗುತ್ತೆ, ಯಾವ ಮೂಮೆಂಟಲ್ಲೇ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಸೊ ಇದೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೋಗ್ತಾರೆ. ಸೊ ಹೀಗೆ ಪಾಲಿಸಿ ಮೇಕರ್ಸು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಇಂಪ್ಲಿಮೆಂಟ್ಗೆ ಸಜೆಷನನ್ನು ಕೊಡ್ತಾರೆ. ಸೊ ಅದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ನಂತರದಲ್ಲಿ, ಸೊ ಅದು ಆ ರಿಸರ್ಚ್ನ ವಿವಿಧ ವರದಿಗಳ ಆಧಾರದ ಮೇಲೆ, ಅದರ ಒಂದು ತೀವ್ರತೆಗಳ ಆಧಾರದ ಮೇಲೆ ಅದು ಡಿಟರ್ಮೈನ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಸಂಶೋಧನೆಗೆ ಇರ್ತಕ್ಕಂತಹ ವಿಧಾನಗಳು, ಸಂಶೋಧನೆಯಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಹಂತಗಳು. ಓಕೆ, ಬರುವಂಥ ಪ್ರಮುಖ ಸ್ಟೆಪ್ಸ್ಗಳು ಅಂತ ಹೇಳ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಸಂಶೋಧನಾ ಸಮಸ್ಯೆಗಳನ್ನು ನಿರ್ಧರಿಸೋದು, ಅಗತ್ಯವಾದ ಇಂದಿನ ಅಧ್ಯಯನಗಳನ್ನು ವೀಕ್ಷಿಸೋದು, ಪ್ರಾಕಲ್ಪನೆ. ಸೊ ಇದೆಲ್ಲದೂ ಸಹ ಸಮಸ್ಯೆಗಳನ್ನು ನಿರ್ಧರಿಸೋದು ಅಂತ ಅಂದಾಗ ಚಾಪ್ಟರ್ 1. ಸೊ ಅದನ್ನು ವರದಿ ಮಾಡಬೇಕು ಅಂತಾರೆ, ಅದನ್ನು ಚಾಪ್ಟರ್ ವೈಸ್ಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಲಾಸ್ಟ್ ಯೂನಿಟ್ ವರದಿ ತಯಾರು ಮಾಡಬೇಕಾದ್ರೆ ಅದು ಚಾಪ್ಟರ್ 1 ಇಂಟ್ರೊಡಕ್ಷನ್, ಚಾಪ್ಟರ್ 2 ರಿವ್ಯೂ ಆಫ್ ಲಿಟರೇಚರ್, ಚಾಪ್ಟರ್ 3 ಮೆಥಡಾಲಜಿ, ಚಾಪ್ಟರ್ 4 ಅನಾಲಿಸಿಸು, ಡೇಟಾ ಅನಾಲಿಸಿಸು, ಚಾಪ್ಟರ್ 5 ಡಿಸ್ಕಷನ್ನು, ಚಾಪ್ಟರ್ 6 ಕನ್ಕ್ಲೂಷನ್ ಪಾರ್ಟು, ದೆನ್ ರೆಫರೆನ್ಸ್ ಅಥವಾ ಲಿಂಕ್ಸ್ಗಳು ಬರುತ್ತೆ, ನೆಕ್ಸ್ಟ್ ಅಪೆಂಡಿಕ್ಸ್ ಬರುತ್ತೆ. ಸೊ ಇಷ್ಟು ಒಂದು ಕಂಪ್ಲೀಟ್ ಒಂದು ಸಾರಾಂಶ, ಕಂಪ್ಲೀಟ್ ವರದಿ, ಒಂದು ಸಂಶೋಧನಾ ವರದಿ. ಸೊ ದಿಸ್ ಇಸ್ ಅಬೌಟ್ ಸಂಶೋಧನೆಗಳಲ್ಲಿ ಬರ್ತಕ್ಕಂಥ ವಿವಿಧ ಹಂತಗಳು. ಇಲ್ಲಿಗೆ ಸಮಯ ಮುಗಿದಿದೆ, ಕಂಟೆಂಟ್ ಮುಗಿದಿದೆ. ಸೊ ಎಲ್ಲರಿಗೂ ನಮಸ್ಕಾರ.